today is Good Friday. ಈ ದಿನ ಶುಭ ಶುಕ್ರವಾರ. But according to the God's word, ಆದರೆ ದೇವರ ವಾಕ್ಯದ ಪ್ರಕಾರವಾಗಿ Jesus not died on Friday. ಯೇಸು ಕ್ರಿಸ್ತನು ಶುಕ್ರವಾರ ದಿನ ಮರಣ ಹೊಂದಿಲ್ಲ. Because Jesus said in Matthew 12th chapter 48th verse, ಮತ್ತಾಯ ಸುವಾರ್ತ 12ನೇ ಅಧ್ಯಾಯ 40ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, Jesus said, as Jonah was 3 days 3 nights in fish belly, ಮೀನಿನ ಹೊಟ್ಟೆದಲ್ಲಿ ಯೋನಾನು ಯಾವ ರೀತಿಯಲ್ಲಿ 3 ದಿವಸಗಳು 3 ಹಗಲು 3 ರಾತ್ರಿ ಇರ್ತಾನೋ, so shall the Son of Man be 3 days 3 nights in the heart of the earth. ಅದೇ ರೀತಿಯಲ್ಲಿ ಆ ಒಂದು ಭೂಮಿ ಒಳಗೆ ಸಮಾಧಿ ಒಳಗೆ ಮನುಷ್ಯ ಕುಮಾರನು 3 ಹಗಲು 3 ರಾತ್ರಿ ಆತನು ಇರುತ್ತಾನೆ ಅಂತ ಹೇಳಿದ್ದಾರೆ. Jesus said, I will be there in this earth 3 days 3 nights. ಈ ಭೂಮಿ ಒಳಗ ನಾನು 3 ಹಗಲು 3 ರಾತ್ರಿ ನಾನು ಇರುತ್ತೇನೆ ಎಂದು. But if we calculate from Friday to Sunday, how many nights? ಶುಕ್ರವಾರದಿಂದ ನಾವು ಲೆಕ್ಕ ಮಾಡುವಾಗ ಎಷ್ಟು ದಿವಸಗಳಿರ್ತವೆ? ಭಾನುವಾರ ಬೆಳಗ ಮುಂಜಾನೆ ಆತನು ಎದ್ದಿದ್ದಾನೆ. Only Friday night and Saturday night, 2 nights. That is not scriptural. ಅದು ಶುಕ್ರವಾರ ಶನಿವಾರ ಅಷ್ಟೇ 2 ರಾತ್ರಿಗಳೇ ಆಗುತ್ತವೆ. ಅದು there are 3 nights. 3 nights 3 ರಾತ್ರಿಗಳಿರಬೇಕು. ಇವು ಲೆಕ್ಕ ಪ್ರಕಾರವಾಗಿ ಅಲ್ಲ. But what they have taken, ಆದರೆ ಅವರು ಏನು ತೆಗೆದುಕೊಂಡಿದ್ದಾರೆ ಅಂದರೆ, Mark 15 chapter 42nd verse, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 42nd verse, 42ನೇ ವಚನ. there said when Jesus died on the cross, ಅವರು ಯೇಸು ಶಿಲುಬೆ ಮೇಲೆ ಮರಣಿಸಿದ ನಂತರ ಅವರು ಹೇಳಿದ್ದಾರೆ, so they don't want to give up that body on cross. ಅಲ್ಲೇ ಶಿಲುಬೆ ಮೇಲೆನೇ ಆ ಶರೀರವನ್ನು, ಯೇಸುವಿನ ಶರೀರವನ್ನು ಬಿಟ್ಟುಕೊಡಲು ಅವರು ಇಷ್ಟಪಡಲಿಲ್ಲ. Because ಯಾಕಂದ್ರೆ that word says the day before Sabbath. ಅವರು ಆ ಶಿಲುಬೆ ಮೇಲೆ ಹಾಕಲ್ಪಟ್ಟಿರುವಂಥ ದಿನವು ಅವರು ಆಚರಣೆ ಮಾಡುವಂಥ ಸಬ್ಬಾತ್ ದಿನಕ್ಕಿಂತ ಮುಂದಿನ ದಿನ. So that's what they thought, that the day before Sabbath means a Friday. They declared that Jesus Christ died on Friday. ಆದರೆ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡಿರುವಂಥ ದೊಡ್ಡವರು ಹಿರಿಯವರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸಬ್ಬಾತ್ ದಿನ ಅಂದರೆ ಸಾಧಾರಣವಾಗಿ ಅವ್ರದ್ದು ಶನಿವಾರ, ಅದಕ್ಕಾಗಿ ಸಬ್ಬಾತ್ ದಿನ ಮುಂಚೆ ದಿನ ಅಂದರೆ ಅದು ಶುಕ್ರವಾರ ಇರಬಹುದು ಅಂತ ಶುಭ ಶುಕ್ರವಾರ ಇಟ್ಟಿದ್ದಾರೆ. Even in translation, contemporary version translation, New Living Translation, they told that Friday is a preparation day. ಕಾಂಟೆಂಪರರಿ ಟ್ರಾನ್ಸ್ಲೇಷನ್, ಲಿವಿಂಗ್ ಟ್ರಾನ್ಸ್ಲೇಷನ್ ಬೈಬಲ್ನಲ್ಲಿ ನೋಡುವಾಗ ಶುಕ್ರವಾರ ಅವರು ಎಲ್ಲಕ್ಕೆ ಸಿದ್ಧಪಡುವಂಥ ದಿವಸ ಅಂತ ಬರೆಯಲ್ಪಟ್ಟಿದೆ. But when we go to the book of John, ಆದರೆ ಯೋಹಾನ ಸುವಾರ್ತೆಯಲ್ಲಿ ಹೋಗುವಾಗ, so what all the doubts he cleared it up. ವಾಕ್ಯದೊಳಗಿರುವಂಥ ಒಂದು ಅನುಮಾನಗಳು ಏನಾದರೂ ಇದ್ರೆ ಆತನು ಸ್ಪಷ್ಟವಾಗಿ ಆತ್ಮದೇವರಿಂದ ಹೇಳಿದ್ದಾರೆ. John 19 chapter 31st verse says, ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 31ನೇ ವಚನ ಹೇಳುತ್ತದೆ, here says, because it was the preparation day for the Sabbath. ಅದು ಸಬ್ಬಾತ್ ದಿನಕ್ಕೆ ಮುಂಚೆ ಸಿದ್ಧಪಡುವಂತ ದಿವಸವಾಗಿದೆ. So he never stopped there only. ಅಲ್ಲೇ ನಿಲ್ಲಿಸಲಿಲ್ಲ. He said it is a special Sabbath. ಅಷ್ಟು ಮಾತ್ರ ಒಳಗೆ ಅಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಇದು ಪ್ರತ್ಯೇಕವಾಗಿರುವಂತ ಸಬ್ಬಾತ್ ಅಂತೆ. So special Sabbath is different, normal Sabbath is different. ಹಳೆ ಒಡಂಬಡಿಕೆಯಲ್ಲಿ ಆಚರಣೆ ಮಾಡುವಂತ ಪ್ರತಿ ವಾರ ಸಾಧಾರಣವಾಗಿ ಮಾಡುವಂಥ ಸಬ್ಬಾತ್ ದಿನ ಶನಿವಾರ, ಆದರೆ ಸ್ಪೆಷಲ್ ಪ್ರತ್ಯೇಕವಾಗಿರುವಂಥ ಸಬ್ಬಾತ್ ದಿನ ಅದು ಬೇರೆ ದಿನ. So what here John talks about a special Sabbath, this is an annual Sabbath. ಇಲ್ಲಿ ಪ್ರತ್ಯೇಕವಾಗಿರುವಂಥ ಸಬ್ಬಾತ್ ಅಂತ ಯೋಹಾನ್ ಹೇಳ್ತಾ ಇದ್ದಾನೆ. ಅದೇನಂದ್ರೆ ವರ್ಷಕ್ಕೊಂದು ಸತಿ ಬರುವಂಥ ಸಬ್ಬಾತ್ ದಿನ. This Sabbath they will made it from the Passover 14th day. 14ನೇ ದಿವಸದಲ್ಲಿ ಇವರು ಆಚರಣೆ ಮಾಡ್ತಾರೆ ವರ್ಷಕ್ಕೊಂದು ಸತಿ. That may be changed, like our Christmas 25th sometimes comes Friday, sometimes comes Saturday, sometimes comes Sunday. ಇದು ಹೆಂಗಂದ್ರೆ ಕ್ರಿಸ್ಮಸ್ ದಿನ 25ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಅದು ಕೆಲವು ಸಮಯಗಳಲ್ಲಿ ಸೋಮವಾರ ಬರಬಹುದು, ಕೆಲವು ಸಮಯಗಳಲ್ಲಿ ಮಂಗಳವಾರ ಬರಬಹುದು. ಆ ರೀತಿಯಲ್ಲಿ ವರ್ಷಕ್ಕೊಂದು ಸತಿ ಚೇಂಜ್ ಆಗ್ತಾ ಇರ್ತದೆ. So this annual Sabbath changes days. ಅದೇ ರೀತಿಯಲ್ಲಿ ಈ ಒಂದು ವರ್ಷಕ್ಕೆ ನಡೆಯುವಂತಹ ಸಬ್ಬಾತ್ ಒಂದಿನ ಸೋಮವಾರ ಬರಬಹುದು, ಒಂದಿನ ಮಂಗಳವಾರ ಬರಬಹುದು. ಆ ವರ್ಷಕ್ಕೊಂದು ಸತಿ ಬದಲಾವಣೆ ಆಗುತ್ತಾ ಇರ್ತದೆ. So at the time of Jesus died, that yearly annual Sabbath came on Friday. ಯೇಸು ಸ್ವಾಮಿ ಮರಣ ಹೊಂದಿರುವಂಥ ಆ ಸಮಯದಲ್ಲಿ, ಆ ವರ್ಷದಲ್ಲಿ ಸಬ್ಬಾತ್, ವರ್ಷಕ್ಕೆ ಬರುವಂಥ ಸಬ್ಬಾತು, ವಾರ ಬರುವಂಥ ಸಬ್ಬಾತು ಬೇರೆ ಶನಿವಾರ, ಆದರೆ ವರ್ಷಕ್ಕೆ ಬರುವಂಥ ಸಬ್ಬಾತ್ ಬಂತು, ಅದು ಶುಕ್ರವಾರ ಬಂದಿದೆ.
That falls on Friday. ಅದು ಶುಕ್ರವಾರ ಬಂದಿದೆ. Normal Sabbath is Saturday. ಯಾವಾಗಲೂ ಸಾಧಾರಣವಾಗಿ ವಾರಕ್ಕೆ ಅವರು ಆಚರಣೆ ಮಾಡುವುದು ಶನಿವಾರ. So 2 Sabbaths came. ಈಗ 2 ಸಬ್ಬಾತ್ಗಳು ಬಂದಿದೆ ಆ ವರ್ಷದಲ್ಲಿ ಯೇಸು ಸ್ವಾಮಿ ಮರಣ ಸಮಯದಲ್ಲಿ. Jesus died on Thursday. ಅದಕ್ಕಾಗಿ ಮುಂಚೆ ದಿನ ಅಂದ್ರೆ ಸಬ್ಬಾತ್ ದಿನಕ್ಕೆ ಮುಂಚೆ ದಿನ, ಸ್ಪೆಷಲ್ ಸಬ್ಬಾತ್ ದಿನಕ್ಕಂದ್ರೆ ಗುರುವಾರ ದಿನ ಆತನು ಮರಣಿಸಿದನು. Hallelujah. Hallelujah. Some people says Wednesday Jesus died. ಕೆಲವು ಜನರು ಅಂತಾರೆ ಇಲ್ಲ ಬುಧವಾರ ತೀರ್ಕೊಂಡಿದ್ದಾನೆ ಅಂತ You ಹೇಳ್ತಾರೆ. calculate from Wednesday how many nights it will come. ಒಂದು ವೇಳೆ ಬುಧವಾರ ದಿನದಿಂದ ನಾವು ಲೆಕ್ಕ ಮಾಡಿದ್ರೆ ಭೂಸ್ಥಾಪನೆ ಮಾಡಿದ್ರೆ ಎಷ್ಟು ದಿನ ರಾತ್ರಿಗಳಾಗುತ್ತವೆ? Wednesday, Thursday, Wednesday, Friday, Saturday, 4 nights it become. 4 ದಿವಸಗಳಾಗುತ್ತದೆ. Jesus never told that 4 nights I am in the belly of earth. ಆ ಭೂಮಿ ಮೇಲೆ ಇರುವಂತ ಭೂಗರ್ಭದಲ್ಲಿ ಅಂದ್ರೆ ಪಾತಾಳದಲ್ಲಿ ನಾನು 4 ದಿವಸಗಳು ಇರ್ತೀನಿ ಅಂತ ಹೇಳಿಲ್ಲ ಆತನು. He said 3 nights. 3 ರಾತ್ರಿಗಳು ಅಂತ ಹೇಳಿದಾನೆ. That means Thursday he died. Thursday night, Friday night, Saturday night he was in the heart of the earth. ಅಂದ್ರೆ ಅರ್ಥ ಏನಂದ್ರೆ ಆತನು ಗುರುವಾರ ತೀರ್ಕೊಂಡಿದ್ದ ಕಾರಣ ಗುರುವಾರ ರಾತ್ರಿ, ಶುಕ್ರವಾರ ರಾತ್ರಿ, ಶನಿವಾರ ರಾತ್ರಿ ಆತನು ಭೂಗರ್ಭದಲ್ಲಿ ಇದನ್ನು ಪಾತಾಳದಲ್ಲಿ ಬೆಳಗ ಮುಂಜಾನೆ ಭಾನುವಾರ ಎದ್ದಿದ್ದಾನೆ. Because he died in the afternoon, it comes for Thursday that daytime and Friday daytime and Saturday daytime, morning, early morning, Sunday he rose up. ಅದು ಆತನು ತೀರ್ಕೊಂಡಿದ್ದು ಮುಂಜಾನೆ ಸಮಯದಲ್ಲಿ ಆಗಿದ ಕಾರಣ ಅದು ಹಗಲಿನ ಲೆಕ್ಕದಲ್ಲೇ ಬರುತ್ತದೆ. ಮುಂಜಾನೆ ಗುರುವಾರ ಮುಂಜಾನೆ, ಮಧ್ಯಾಹ್ನ ಗುರುವಾರ ರಾತ್ರಿ, ಮತ್ತೆ ಶುಕ್ರವಾರ ಮುಂಜಾನೆ, ಶುಕ್ರವಾರ ರಾತ್ರಿ, ಶನಿವಾರ ಮುಂಜಾನೆ, ಶನಿವಾರ ರಾತ್ರಿ, ಈ ರೀತಿಯಾಗಿ ಬೆಳಗ ಮುಂಜಾನೆ. So according to that, Jesus died on Thursday, 3 nights, 3 days it completes. ಯೇಸು ಕ್ರಿಸ್ತನು ಹೇಳಿದ ಪ್ರಕಾರವಾಗಿ 3 ಹಗಲು 3 ರಾತ್ರಿ ಆತನು ಭೂಗರ್ಭದಲ್ಲಿ ಅಂದ್ರೆ ಪಾತಾಳದಲ್ಲಿ ಭೂಸ್ಥಾಪನೆ ಆಗಿದ್ದನು. Only John cleared this our doubts. ಇದು ಯೋಹಾನು ಮಾತ್ರ ನಮಗಿರುವಂತ ಅನುಮಾನಗಳನ್ನು ಅಧ್ಯಯನ ಮಾಡುವಾಗ ಆತನು ಎಲ್ಲ ಬಯಲ್ಪಡಿಸುತ್ತಾನೆ. Some people without understanding they wrote that Friday Jesus died, that's what whole earth is celebrating Friday, only Good Friday. ಆದರೆ ಕೆಲವು ಜನರಿಗೆ ಅವರಿಗೆ ಕೊಡಲ್ಪಟ್ಟಿರುವಂತ ಪ್ರಕಟಣಾ ಜ್ಞಾನದ ಮೇರೆಗೆ ಅವರು ವಿಷಯಗಳನ್ನು ಶುಕ್ರವಾರ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ಲೋಕವೆಲ್ಲ, ಪ್ರಪಂಚವೆಲ್ಲ ಶುಕ್ರವಾರನೇ ಆಚರಣೆ ಮಾಡ್ತಾರೆ. Even Jesus did not given birth in December 25th. ಇನ್ನು ಡಿಸೆಂಬರ್ 25ನೇ ತಾರೀಕಿನಲ್ಲೇ ಯೇಸು ಸ್ವಾಮಿ ಉದ್ಭವಿಸಲಿಲ್ಲ. According to the Bible, ದೇವರ ವಾಕ್ಯದ ಪ್ರಕಾರವಾಗಿ in the winter ending time, shepherd will come out of their houses. ಅಲ್ಲಿ ಯೆರೂಸಲೇಮಿನಲ್ಲಿ ನೋಡುವಾಗ ಶೀತಾಕಾಲ ಸಮಯದಲ್ಲಿ ಅವರೆಲ್ಲರೂ ಚಳಿಕಾಲ ಎಲ್ಲ ಕೂಡ ಹಿಂಗ ಮುಗಿಸುತ್ತದೆ ಅನ್ನುವಂಥ ಸಮಯದಲ್ಲಿ ಚಳಿಕೆ ಅವರು ಒಳಗೆ ಇರ್ತಾರೆ. ಚಳಿಕಾಲ ಮುಗಿದಿದ್ದಾಗ ಹಿಂಗ ಹೋಗುತ್ತದೆ ವಾತಾವರಣ ಅನ್ನುವಾಗ ಅವರು ಕುರಿಗಳನ್ನು ಕಾಯೋದಕ್ಕೆ ಹೊರಗೆ ಬರ್ತಾರೆ. In the winter time they don't come out with the sheep. ಅವರು ಚಳಿಕಾಲದಲ್ಲಿ ಕುರಿಗಳನ್ನು ತೆಗೆದುಕೊಂಡು ಅವರು ಹೊರಗೆ ಬರುವುದಿಲ್ಲ. Hallelujah. On end of the winter means at the time of March they will come out with the sheep. ಅವಾಗ ಚಳಿ ಮುಗುತ್ತದೆ, ಆ ಸಮಯದಲ್ಲಿ ಅವರು ಕುರಿಗಳನ್ನು ಹೊರಗೆ ತೆಗೆದುಕೊಂಡು ಬರ್ತಾರೆ. So that's what at the time of Jesus' birth the shepherd all came with the sheep. ಅದಕ್ಕಾಗಿ ಕುರಿಗಳನ್ನು ಕಾಯುವಂತ ಸಮಯದಲ್ಲಿ ಹೊರಗೆ ಬಂದಿದ್ದಾರೆ. ದೇವದೂತ ಅವರಿಗೆ ಪ್ರತ್ಯಕ್ಷವಾಗಿದ್ದಾಳೆ. Hallelujah. Hallelujah. Don't be confused whatever the date it may be, but we are celebrating Jesus' birthday, we are celebrating and Good Friday also. ಡೇಟ್ ಆದರೂ ಕೂಡ ಪರವಾಗಿಲ್ಲ. ಯೇಸುವು ನಮಗಾಗಿ ಭೂಮಿ ಮೇಲೆ ಹುಟ್ಟಿದ ದಿನವನ್ನು ನೆನಪು ಮಾಡಿಕೊಳ್ಳುತ್ತಾ ಕ್ರಿಸ್ಮಸ್ ಆಚರಣೆ ಮಾಡುತ್ತೀವಿ. ಅದು ಯಾವುದೇ ದಿನ ಆಗಿರ್ಬೋದು, ಎಲ್ಲರೂ ಕೂಡ ಸಭೆಯಾಗಿ. ಅದೇ ರೀತಿಯಲ್ಲಿ ಯಾವುದೇ ದಿನವಾಗಿರ್ಬೋದು, ಯೇಸು ನಮಗಾಗಿ ಸತ್ತಿದ್ದಾನೆ, ಅದು ಸತ್ಯ. ಅದಕ್ಕಾಗಿ ನಾವು ಗುಡ್ ಫ್ರೈಡೆ ಅಂತ ಪ್ರಪಂಚ ಅನೌನ್ಸ್ ಮಾಡಿದಾಗ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. We are not finding out any faults. ಯಾವುದೇ ತಪ್ಪುಗಳು ನಾವು ಕಂಡುಹಿಡಿದಲ್ಲ, but we are celebrating. That's our Jesus death day and Jesus resurrection day also. ಆದರೆ ಯೇಸು ಸ್ವಾಮಿ ಮರಣ ದಿನವನ್ನು ನಾವು ಆಚರಣೆ ಮಾಡುತ್ತೇವೆ, ಮತ್ತು ಯೇಸು ಸ್ವಾಮಿ ನಮಗಾಗಿ ಪುನರುತ್ಥಾನ ಆಗಿದ ದಿನವನ್ನು ನಾವು ಆಚರಣೆ ಮಾಡುತ್ತೇವೆ. But we should have the knowledge. ಆದರೆ ನಮಗೂ ಜ್ಞಾನವು, ವಾಕ್ಯದ ಜ್ಞಾನವು ಗೊತ್ತಾಗಿರಬೇಕು. Not one Sabbath, 2 Sabbaths at the time of Jesus. ಯೇಸು ಸ್ವಾಮಿ ಮರಣ ಸಮಯದಲ್ಲಿ ಒಂದು ಸಬ್ಬಾತ್ ಅಲ್ಲ, ಅಲ್ಲಿ 2 ಸಬ್ಬಾತ್ಗಳು, ವರ್ಷಕ್ಕೂ ಬಂದಿರುವಂತ ಸಬ್ಬಾತ್ ಕೂಡ ಬಂದು ಸೇರಿದೆ. Annual Sabbath and normal Sabbath. ವರ್ಷದ ಸಬ್ಬಾತ್ ಕೂಡ ಆಚರಣೆ ಮಾಡಲ್ಪಟ್ಟಿದೆ, ಮತ್ತೆ ಸಾಧಾರಣವಾಗಿರುವಂತ ಸಬ್ಬಾತ್ ಶನಿವಾರ ಆಗಿತ್ತು. Hallelujah.
That means we are not conducting service on Thursday. We are conducting Friday only because we don't want to disturb any other people also. ಅದರ ಅರ್ಥ ಏನು, ಗುರುವಾರ ದಿನ ನಾವು ಆಚರಣೆ ಆ ರೀತಿಯಲ್ಲ, ಇತರನ್ನ ನಾವು ಡಿಸ್ಟರ್ಬ್ ಮಾಡೋದಲ್ಲ. ನಮ್ಮ ಉದ್ದೇಶ ನಮ್ಮೆಲ್ಲರೂ ಕೂಡ ಸಭೆಯಾಗಿ ಆತ ನಮಗಾಗಿ ನಮ್ಮ ಸ್ಥಾನದಲ್ಲಿ ಸತ್ತಿದ್ದಾನೆ ಅನ್ನುವಂಥ ವಿಷಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. Are you clarified? ನಿಮ್ಗೂ ಚೆನ್ನಾಗಿ ಅರ್ಥವಾಯ್ತಾ ಈಗ? If anyone not clarified after the service, you can ask, I will explain. ಒಂದು ವೇಳೆ ಇನ್ನೂ ಅವ್ರಿಗೆ ಯಾರಿಗಾದ್ರೂ ಇನ್ನೂ ಸರಿಯಾಗಿ ಅರ್ಥವಾಗೋದಿಲ್ಲ ಈ ವಿಷಯದ ಕುರಿತಂದ್ರೆ ಸಭಾಪಾಲಕರನ್ನ ಆದ ನಂತರ ಭೇಟಿ ಮಾಡಿದ್ರೆ ಅದರ ವಾಕ್ಯಗಳಿಂದ ತೋರಿಸ್ತಾರೆ. Hallelujah. Hallelujah. I'm preaching today what all the goodness Jesus did. ಯೇಸು ಸ್ವಾಮಿ ಮಾಡಿರುವಂತ ಎಲ್ಲಾ ಒಳ್ಳೆಯ ವಿಷಯಗಳನ್ನು ಸಭಾಪಾಲಕರು ಹಂಚರಾಗಿದ್ದಾರೆ. Why Jesus came? ಯಾಕೆ ಯೇಸು ಬಂದಿದ್ದಾರೆ? Bible says, ಸತ್ಯವೇದ ಹೇಳುತ್ತದೆ, God so loved the world, he sent his begotten son. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದ್ದಾರೆ. God sent Jesus Christ for his purpose. ಯೇಸುವನ್ನು ದೇವರು ಕಲಿಸಿರುವಂತ ಉದ್ದೇಶವೇನೆಂದ್ರೆ ತಂದೆ ತನ್ನ ಉದ್ದೇಶವನ್ನು ಪೂರೈಸುವುದಕ್ಕಾಗಿ. Jesus Christ came into this world as a sacrifice. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇನೆಂದ್ರೆ ಒಂದು ಬಲಿಯರ್ಪಣೆಯಾಗಿ ಬಂದಿದ್ದಾನೆ. He came as a sacrifice. ಒಂದು ಬಲಿಯರ್ಪಣೆಯಾಗಿ ಆತನು ಅರ್ಪಿಸಲ್ಪಡುವುದಕ್ಕೆ ಬಂದಿದ್ದಾನೆ. Jesus was not killed, he came as a sacrifice. ಯೇಸುವು ಇತರರಿಂದ ಸಾಯಿಸಲ್ಪಡಲಿಲ್ಲ, ಆತನೇ ತನ್ನ ಪ್ರಾಣವನ್ನು ಕೊಟ್ಟು ಅರ್ಪಣೆಯಾಗಿ ಕೊಡಲ್ಪಡುವುದಕ್ಕೆ ಬಂದಿದ್ದಾನೆ. Many think that Jesus was killed by Jewish people. ಬಹಳಷ್ಟು ಜನರು ಯೋಚನೆ ಮಾಡ್ತಾರೆ ಯಹೂದ್ಯರಿಂದ ಯೇಸು ಸಾಯಿಸಲ್ಪಟ್ಟಿದ್ದಾನೆಂದು. No, he was a sacrifice. God has a plan, according to the Father plan, he came into this world. ತಂದೆಯ ಒಂದು ಉದ್ದೇಶದ ಮೇರೆಗೆ ಭೂಮಿ ಮೇಲೆ ದೇವರ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ಆತನು ಬಲಿಯರ್ಪಣ ಒಂದು ಅರ್ಪಿಸಲ್ಪಡುವುದಕ್ಕಾಗಿ ಬಂದಿದ್ದಾನೆ. He laid down his life. ಆತನ ಜೀವವನ್ನೇ ಆತನು ಕೊಟ್ಟಿದ್ದಾನೆ. Nobody could take his life. ಯಾರಿಗೆ ಕೂಡ ಆತನ ಜೀವವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. Hello, are you listening what I am saying? ಹೇಳುವುದು ಕೇಳ್ತಾ ಇದ್ದೀರಾ? Jesus Christ gave his life, nobody can take it. ಯೇಸು ಸ್ವಾಮಿ ಜೀವವನ್ನು ಯಾರು ಕೂಡ ಆತನು ಕೊಡುವುದಕ್ಕೆ ಬಂದಿದ್ದಾನೆ, ಯಾರು ಕೂಡ ಆತನ ಜೀವವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. Nobody could kill Jesus. ಯಾರು ಕೂಡ ಯೇಸುವನ್ನು ಸಾಯಿಸಲು ಆಗುವುದಿಲ್ಲ. Amen. Amen. When you are given birth through Jesus Christ, how can somebody kill you? ಯೇಸು ಕ್ರಿಸ್ತನಿಂದ ನೀನು ಯೇಸುವನ್ನು ನಂಬುವುದರಿಂದ ನೀನು ದೇವರಿಗೆ ಹುಟ್ಟಿರುವಾಗ ನಿನ್ನನ್ನು ಯಾರು ಸಾಯಿಸಲು ಆಗುತ್ತದೆ? How can somebody kill you with a disease? ಯಾರು ರೋಗದಿಂದ ನಿನ್ನನ್ನು ಸಾಯಿಸಲು ಆಗುತ್ತದೆ? Because you are born of God. ನೀನು ದೇವರಿಂದ ಹುಟ್ಟಿದೀಯಾ? You came into this world as a purpose. ನೀನು ಕೂಡ ತಂದೆಯ ಉದ್ದೇಶ ಪ್ರಕಾರವಾಗಿ ಭೂಮಿ ಮೇಲೆ ಬಂದಿದೀಯಾ? No virus could kill you. ಯಾವ ವೈರಸ್ ಕೂಡ ನಿನ್ನನ್ನು ಮುಟ್ಟುವುದಿಲ್ಲ, ಸಾಯಿಸುವುದಿಲ್ಲ. No man could kill you. ಯಾವ ಮನುಷ್ಯ ನಿನ್ನನ್ನು ಸಾಯಿಸಲು ಆಗುವುದಿಲ್ಲ. Hallelujah. Hallelujah. Suffering, death, burial of Jesus is no accident. ಈ ಒಂದು ಯೇಸು ಸ್ವಾಮಿ ಕಷ್ಟಪಡುವುದು ಮತ್ತೆ ಮರಣಿಸುವುದು, ಭೂಸ್ಥಾಪನ ಮಾಡಲ್ಪಟ್ಟುವುದು ಇವೆಲ್ಲ ಕೂಡ ಅಕಸ್ಮಾತ್ತಾಗಿ ಆಗಲಿಲ್ಲ. This is prophesied from Moses. ಮೋಶೆ ಕಾಲದಿಂದನೇ ಇದು ಪ್ರವಚಿಸಲ್ಪಟ್ಟಿದೆ. King David prophesied many things. ದಾವೀದ ಮಹಾರಾಜನು ಬಹಳಷ್ಟು ಪ್ರವಚಿಸಿದ್ದಾನೆ. Prophesied, many prophets prophesied. ಪ್ರವಾದಿಗಳು ಬಹಳಷ್ಟು ಜನರು ಯೇಸು ಕ್ರಿಸ್ತನ ಒಂದು ನಡೆಯುವಂತ ವಿಷಯ ಕುರಿತು ಅವರು ಪ್ರವಚಿಸಿದ್ದಾರೆ. Jesus death is not accident. ಯೇಸು ಕ್ರಿಸ್ತನ ಮರಣವು ಏನೋ ಅಕಸ್ಮಾತ್ತಾಗಿ ಅಯ್ಯೋ ಹಿಂಗ ಆಗಿಬಿಟ್ಟಿದೆ ಅನ್ನುವಂಥದ್ದಲ್ಲ. Hallelujah. Is not helpless that somebody killed Jesus. ಆತನೇನೋ ನಿಸ್ಸಹಾಯನಲ್ಲ, ಯಾರನ್ನು ಸಾಯಿಸ್ತಾ ಇದ್ರೆ ಸಹಾಯವಿಲ್ಲದೆ ಆತನು ಸತ್ತು ಹೋಗಿದ್ದಕ್ಕೆ. I tell you, Jesus Christ dying on the cross is fulfillment of God's word. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿರುವಂತಹ ವಿಷಯವೇನೆಂದ್ರೆ ತಂದೆಯ ಪರಿಪೂರ್ಣ ಚಿತ್ತವನ್ನು ಪೂರೈಸುವುದಕ್ಕೆ ಆತನು ಮಾಡಿದನು. Hallelujah. Hallelujah. Keep that in your mind. ಅದನ್ನು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. Because Jesus not rescued himself, how can he rescue us? ಯೇಸು Many think that ಕ್ರಿಸ್ತನು he is not rescued himself, how can he rescue us? ಬಹಳ ಜನರು ಯೋಚನೆ ಮಾಡ್ತಾರೆ, ಶಿಲುಬೆ ಮೇಲೆ ಆತನೇ ಸತ್ತೋಗಿದನು, ಆತನಿಗೆ ಸಹಾಯವಿಲ್ಲ, ಇತರನ್ನು ಹೇಗೆ ಸಹಾಯ ಮಾಡ್ತಾನೆ ಎಂದು ಅನ್ಕೊಂತಾರೆ. That's what high priest told, that if you are a son of God,
deliver yourself and deliver us. ಅದಕ್ಕಾಗಿ ಆ ಸಮಯದಲ್ಲಿ ಅಲ್ಲಿರುವಂತ ಸೈನಿಕರಿಗೂ ಜ್ಞಾನವಿಲ್ಲದೆ ಅವರು ಹೇಳ್ತಾ ಇದ್ದಾರೆ, ದೈವ ಕುಮಾರನೇ, ಮನುಷ್ಯ ಕುಮಾರನೇ, ನೀನು ರಕ್ಷಿಸಿಕೊಂಡು ನಮ್ಮನ್ನು ಎಲ್ಲರನ್ನೂ ಕೂಡ ರಕ್ಷಿಸಂತ ಹೇಳ್ತಾ ಇದ್ದಾರೆ. When the high priest and Jews want to scourge and beat and crucify Jesus, ಪ್ರಧಾನ ಯಾಜಕರು ಯಹೂದ್ಯರು ಯೇಸುವನ್ನು ಹೊಡೆದು ಜಜ್ಜಿಸಿ ಸಿಲುಬೆಗೆ ಹಾಕಿಸುವಂತೆ ಮಾಡಿರುವಾಗ, you know that what Jesus said? ಯೇಸುವು ಆ ಸಮಯದಲ್ಲಿ, ಆ ಕಷ್ಟ ಸಮಯದಲ್ಲಿ ಯೇಸು ಹೇಳಿರುವಂತ ಮಾತು ನಿಮ್ಗೆ ಗೊತ್ತಿದೆಯಾ? Matthew 26 chapter 53rd verse. ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 53ನೇ ವಚನ ಹೇಳುತ್ತದೆ, Jesus said, if I would ask my Father, he will send 12 legions of angels. ಅವರಿಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ನನ್ನ ತಂದೆಯನ್ನು ಕೇಳಿಕೊಂಡಿದ್ರೆ 12 ಸೇನೆ ಗುಂಪುಗಳನ್ನು ದೇವದೂತರನ್ನು ನನ್ನ ತಂದೆ ಕಳಿಸುತ್ತಾನೆ. That means ಅದನ್ನರ್ಥ all high priest and all Jewish people thinking that oh we are killing Jesus. ಯಾಕಂದ್ರೆ ಆ ಯಹೂದ್ಯರು ಮತ್ತೆ ಪ್ರಧಾನ ಯಾಜಕರು ಅನ್ಕೊಂತಾ ಇದ್ದಾರೆ, ನಾವು ಈಗ ಯೇಸುವನ್ನು ಸಾಯಿಸ್ತಾ ಇದ್ವಿ ಅನ್ಕೊಂತಾ ಇದ್ದಾರೆ. Jesus said, you are not killing. ಯೇಸು ಸ್ವಾಮಿ ಹೇಳಿದೆ, ಯೇಸು ಕ್ರಿಸ್ತನ ಹೇಳಿದೆ ಅಂದ್ರೆ ನೀನು ನನ್ನನ್ನು ಸಾಯಿಸ್ತಾ ಇಲ್ಲ. If I would ask Father, ಒಂದು ವೇಳೆ ನಾನು ತಂದೆಯನ್ನು ಕೇಳಿದ್ರೆ ಈ ಕ್ಷಣದಲ್ಲಿ he will send 12 legions of angels. 12 ಸೇನೆ ಗುಂಪಿಗಳ ದೇವದೂತರನ್ನು ನನಗೆ ಸಹಾಯಕ್ಕಾಗಿ ಕಳಿಸುತ್ತಾನೆ. That means ಅದನ್ನರ್ಥ 12 legions of angels can destroy all earth and the people of the earth. ಈ ಒಂದು 12 ಸೇನೆಗಳ ಗುಂಪಿನ ದೇವದೂತರು ಎಲ್ಲಾ ಭೂಮಿ ಮೇಲಿರುವಂತ ಎಲ್ಲಾ ಜನರನ್ನು ಕೂಡ ನಾಶಪಡಿಸಲು ಶಕ್ತಿಯುಳ್ಳವರು ಅಂತ ಹೇಳ್ತಾ ಇದ್ದಾನೆ. Hallelujah. 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 That power Jesus had. ಅಷ್ಟು ಶಕ್ತಿ ಯೇಸುವಿಗಿತ್ತು. That's what Jesus said in John 10 chapter 15th verse. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದ್ದೇನೆಂದ್ರೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 15ನೇ ವಚನದಲ್ಲಿ, I chose to lay down my life. ನಾನೇ ಆರಿಸಿಕೊಂಡಿದೆ ನನ್ನ ಜೀವವನ್ನು ಕೊಡುವುದಕ್ಕಾಗಿ. I chose to lay down my life. ನನ್ನ ಜೀವವನ್ನು ಕೊಡುವುದಕ್ಕಾಗಿ ನಾನು ಆರಿಸಿಕೊಂಡಿದೆ. He said no one can take my life. ಯಾರು ಕೂಡ ನನ್ನ ಜೀವವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. Long years before his crucifixion he told that no one could take my life. ವರ್ಷಗಳ ಹಿಂದೆ ಆತನು ಸಿಲುಬೆಗೆ ಹೋಗುವಂತ ಸಮಯದಲ್ಲಿ ಆತನು ಹೇಳಿದ್ದೇನೆಂದ್ರೆ, ಯಾರು ಕೂಡ ನನ್ನ ಜೀವವನ್ನು ತೆಗೆಯುವುದಕ್ಕೆ ಆಗುವುದಿಲ್ಲ. I tell you, you and I must understand, people cannot kill Jesus. ನೀವು ಅರ್ಥ ಮಾಡಿಕೊಳ್ಳಬೇಕು, ಯಾರೇ ಮನುಷ್ಯರು ಯೇಸುವನ್ನು ಸಾಯಿಸುವುದಕ್ಕೆ ಆಗುವುದಿಲ್ಲ, ಅಸಾಧ್ಯ. He laid down his life. ಆತನೇ ತನ್ನ ಜೀವವನ್ನು ಕೊಟ್ಟಿದ್ದಾನೆ ಇಚ್ಛಾಪೂರ್ವಕವಾಗಿ. Hallelujah. Hallelujah. Many pagans says that Jesus died, why they are worshipping? ಬಹಳಷ್ಟು ವಿಗ್ರಹಾರಾಧಿಕ ಅಂದ್ರೆ ಅನ್ಯರು ಹೇಳ್ತಾರೆ ಏನಂತಂದ್ರೆ, ಯೇಸು ಸ್ವಾಮಿ ಸತ್ತೋದ್ರೆ ಯಾಕೆ ಸತ್ತು ಹೋಗಿರುವಂತ ದೇವರನ್ನು ಆರಾಧಿಸಬೇಕೆಂದು. Jesus never died, he gave his life. ಯೇಸುವು ಎಂದಿಗೂ ಯಾರು ಪ್ರಾಣವನ್ನು ತೆಗೆದು ಹಾಕಲಿಲ್ಲ, ಆತನೇ ಇಚ್ಛಾಪೂರ್ವಕವಾಗಿ ತನ್ನ ಜೀವವನ್ನು ಜನರಕ್ಕಾಗಿ ಕೊಟ್ಟಿದ್ದಾನೆ. That's what seventh word what Jesus spoke on the cross, Father into my hands I commit my spirit. ಅದಕ್ಕಾಗಿ ಆ 7 ಮಾತುಗಳ ಸಮಯದಲ್ಲಿ ಕೊನೆಗೆ ಮುಂಚೆ ಯೇಸು ಹೇಳಿದಂತ ಮಾತು ಏನಂದ್ರೆ, 7 ಮಾತುಗಳು ಶಿಲುಬೆ ಮೇಲೆ ಹೇಳುತ್ತಾ ಇರುವಾಗ, ತಂದೆಯೇ ನನ್ನ ಜೀವವನ್ನು ನಿನಗೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತಾ ಇದೆ ಅಂತ ಹೇಳಿದ್ದಾರೆ. He committed and he died. ಆತನೇ ಇಚ್ಛಾಪೂರ್ವಕವಾಗಿ ಒಪ್ಪಿಸಿ, if he is not committed he will not die. ಒಂದು ವೇಳೆ ಆತನು ಒಪ್ಪಿಸಲಿಲ್ಲ ಅಂದ್ರೆ ಮರಣ ಹೊಂದುತ್ತಾ ಇಲ್ಲ. That means if you don't commit you too also will not die. ಅದರ ಅರ್ಥ ಏನಂದ್ರೆ, ನೀನು ಕೂಡ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಒಪ್ಪಿಸಿಕೊಂಡಿದ್ರೆ ಮರಣ ಹೊಂದುತ್ತಿ, ನೀನು ಒಪ್ಪಿಸಿಕೊಂಡಿಲ್ಲ ಅಂದ್ರೆ ಇರುತ್ತಿ. Why many believers are dying means they commit themselves because of suffering, more suffering. ಯಾಕೆ ಬಹಳಷ್ಟು ವಿಶ್ವಾಸಿಗಳು ಸತ್ತು ಹೋಗ್ತಾ ಇದ್ದಾರೆ ಅಂದ್ರೆ ಕಾರಣ ಏನಂದ್ರೆ, ಆ ಕಷ್ಟ ಪರಿಸ್ಥಿತಿಗಳಲ್ಲಿ ಅದನ್ನು ಜಯಿಸಲಿಕ್ಕೆ ಆಗದೆ ತಂದೆಯೇ ನಿನಗೆ ಒಪ್ಪಿಸಿಕೊಳ್ತಾ ಇದ್ದಂದಾಗ ಮಾತ್ರ ಸತ್ತು ಹೋಗ್ತಾ ಇದ್ದಾರೆ. When they see that all are giving trouble to everybody, ಎಲ್ಲರಿಗೆ ಅವರು ತೊಂದರೆ ಕೊಡುವುದು ನೋಡುವಾಗ so they decide that I will die. ಈಗ ನಾನು ಸತ್ತು ಹೋಗ್ತೀನಿ, ಯಾಕೆ ಇವರೆಲ್ಲರಿಗೆ ಪ್ರಾಬ್ಲಮ್. If they not decide they will not die. ಅವರು ಒಂದು ವೇಳೆ ಇಲ್ಲ ನಾನು ಹಂಗೆ ಇರ್ತೀನಿ ಅಂದ್ರೆ ಇರುತ್ತಾರೆ. Hallelujah. Hallelujah. That's what you must understand. People cannot kill Jesus Christ, lay down his life. ಯೇಸುವನ್ನು ಯಾರು ಸಾಯಿಸಲು ಆಗುವುದಿಲ್ಲ.
ಯಾಕಂದ್ರೆ ಆತನೇ ಇಚ್ಛೆ ಪೂರ್ವಕವಾಗಿ ಜೀವವನ್ನು When ಕೊಟ್ಟಿದ್ದಾನೆ. Jesus Christ laid down his life, ಯೇಸು ತನ್ನ ಜೀವವನ್ನು ಕೊಟ್ಟಿರುವಾಗ we need to understand the value of shedding the blood of Jesus. ಯೇಸು ಕ್ರಿಸ್ತನ ರಕ್ತ ಬೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. We need to understand the value of sacrifice of Jesus. ಯೇಸು ಕ್ರಿಸ್ತನ ಒಂದು ಬಲಿಯರ್ಪಣದ ಬೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. In the beginning, Lord God had a perfect fellowship with Adam. ಪ್ರಾರಂಭ ದಿವಸಗಳಲ್ಲಿ ದೇವರು ಆದಾಮನ ಸಂಗಡ ಸಂಪೂರ್ಣ ಸಹವಾಸ ಆದಾಮನ ಸಂಗಡ ದೇವರು ಪ್ರಾರಂಭದಲ್ಲಿ ಹಿಡ್ಕೊಂಡಿದ್ದನು. But Adam disobeyed. ಆದ್ರೆ ಆದಾಮನ ಅವಿಧೇಯತೆ ತೋರಿಸಿದನು. That disobedience made sin against God. ಅದು ಆ ಒಂದು ಅವಿಧೇಯತೆ ದೇವರಿಗೆ ವಿರುದ್ಧವಾಗಿ ಅದು ಮಾಡಲ್ಪಟ್ಟಿದೆ. Listen carefully. ಚೆನ್ನಾಗಿ ಕೇಳ್ರಿ. What Adam sinned, that sin is not a common sin what we are doing. ನಾವು ಆದಾಮನು ಮಾಡಿರುವಂತ ಪಾಪವು ಈಗ ನಾವು ಚಿಕ್ಕ ಚಿಕ್ಕ ತಪ್ಪುಗಳು ಸಾಧಾರಣವಾಗಿ ಮಾಡುವಂತ ತಪ್ಪುಗಳಿದ್ದಲ್ಲ ಅದು. That is not a regular sin. ಅದೇನು ಸಾಧಾರಣವಾಗಿ ಸರಳವಾಗಿ ಮಾಡಿರುವಂತ ಪಾಪವಲ್ಲ ಅದು. He took the authority what God has given to him ದೇವರು ತನಗೆ ಕೊಟ್ಟಿರುವಂತ ಅಧಿಕಾರವನ್ನು ಅದನ್ನು ತೆಗೆದುಕೊಂಡು and he passed into the hands of God's enemy. ದೇವರ ವೈರಿಯಾಗಿರುವಂತ ಅವನ ಹಸ್ತಗಳಕ್ಕೆ ಆ ಅಧಿಕಾರವನ್ನು ಒಪ್ಪಿಸಿದಾನೆ. So that is a sin. ಅದೇ ಪಾಪವಾಗಿತ್ತು. What God has given authority, he took ದೇವರು that given into the hands of God's ಆದಾಮನು enemy. ಮಾಡಿರುವಂತ ತಪ್ಪೇನೆಂದ್ರೆ ದೇವರು ಕೊಟ್ಟಿರುವಂತ ಸರ್ವ ಅಧಿಕಾರವನ್ನು ಅದನ್ನು ತೆಗೆದುಕೊಂಡು ಹೋಗಿ ಸಾತಾನ ಕೈಯಲ್ಲಿ ಕೊಟ್ಟಿದನು. Don't think that Adam drank, that's what he became a sinner. ನೀನು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಅವಾಗ ಕುಡಿದಿದ್ದಾನೆ ಆದಾಮನು, ಅದಕ್ಕೋಸ್ಕರ ಹಂಗ ಪಾಪ ಮಾಡಿದ್ದಾನೆ, ಪಾಪಿಯಾಗಿದ್ದಾನೆ ಎಂದು. So don't think that Adam spoke lie, that's what he became a sinner. ಆತನು ಏನೋ ಹೊಗೆ ಸೇದಿದ್ದಾನೆ ಅದರಿಂದ ಆತನು ಪಾಪ ಮಾಡಿದ್ದಾನೆ ಅಂತ ಯೋಚನೆ ಮಾಡಬೇಡ. Not that to sin. ಅಂತ ಪಾಪಗಳ What the authority given to Adam, that he given into God's enemy. ಸಂಪೂರ್ಣ ಅಧಿಕಾರವನ್ನು ಆತನು ದೇವರ ವೈರಿಯ ಕೈಗೆ ಸಾತಾನಿಗೆ ಕೊಟ್ಟಿದ್ದನು. When Adam sinned, ಆದಾಮನು ಪಾಪ ಮಾಡಿರುವಾಗ that sin entered into this world. ಆ ಪಾಪವು ಲೋಕದಲ್ಲಿ ಪ್ರತ್ಯಕ್ಷವಾಯಿತು. Genesis 2nd chapter 15th verse says, ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, God said to Adam, ಆದಾಮನ ಸಂಗಡ ದೇವರು ಹೇಳಿದ್ದಾರೆ, the day you eat forbidden fruit, ಬೇಡ ಅನ್ನುವಂತ ಹಣ್ಣನ್ನು ನೀನು ತಿಂದಿದ ದಿನದಲ್ಲಿ you surely die. ನೀನು ಖಚಿತವಾಗಿ ಸಾಯಿತಿ ಅಂತ ಹೇಳಿದರು. So that means ಅದನರ್ಥ separation from God. ದೇವರಿಂದ ನೀನು ದೂರವಾಗ್ತೀವಿ, ನನ್ನಿಂದ ನೀನು ದೂರವಾಗ್ತೀವಿ ಅಂತ ದೇವರು ಹೇಳಿದ್ದಾರೆ. Death is a separation from God. ಆ ಒಂದು ಮರಣವೇನೆಂದ್ರೆ ದೇವರಿಂದ ಬೇರು ಮಾಡಲ್ಪಡುವುದು. Here not talks about a physical death, here God talks about spiritual death. ಇಲ್ಲಿ ದೇವರು ಏನು ಶಾರೀರಿಕವಾಗಿ ಶರೀರವನ್ನು ಬಿಟ್ಟು ದೇವರಿಗೆ ದೂರ ಹೋಗುವಂತ ಆ ಮರಣದ ಕುರಿತು ಹೇಳ್ತಾ ಇಲ್ಲ, ಆತ್ಮೀಯದಲ್ಲಿ ದೇವರಿಗೆ ದೂರ ಹೋಗುವಂತ ಬೇರು ಮಾಡಲ್ಪಡುವಂತ ಸ್ಥಿತಿಯನ್ನು ಹೇಳಿದ್ದಾರೆ. The day you eat the forbidden fruit, ಬೇಡ ಅನ್ನುವಂತ ಹಣ್ಣನ್ನು ನೀನು ಒಂದು ವೇಳೆ ತಿಂದ್ರೆ you surely die. ನೀನು ಖಚಿತವಾಗಿ ಸಾಯ್ತಿ. That means surely you will be separated from me. ಅದನ್ನ ಅರ್ಥ ಏನಂದ್ರೆ ಖಚಿತವಾಗಿ ನನ್ನಿಂದ ನೀನು ಬೇರು ಮಾಡಲ್ಪಡ್ತಿ. Why he will be separated? ಯಾಕೆ ಆತನು ಬೇರು ಮಾಡಲ್ಪಟ್ಟಿದನು? When he disobeyed, ಆತನು ಅವಿಧೇಯತೆ ತೋರಿಸಿರುವಾಗ nature of the devil come into his life. ಆತನಲ್ಲಿ ಸಾತಾನಿಗೆ ಒಪ್ಪಿಸಿಕೊಂಡಿರುವಾಗ ಆತನ ಸ್ವಭಾವ ಬಂದು ಆದಾಮನಲ್ಲಿ ಸೇರಿತ್ತು. Because of that nature, Adam was separated from God. ಆ ಒಂದು ಆದಾಮನಲ್ಲಿ ಬಂದು ಸೇರಿರುವಂತ ಸಾತಾನ ಸ್ವಭಾವದಿಂದ ದೇವರ ಸಂಗಡ ಸೇರಿ ನಡೆಯುವುದಕ್ಕೆ ಆಗದೆ ಬೇರು ಮಾಡಲ್ಪಟ್ಟಿದ್ದಾನೆ. Hallelujah. Hallelujah. The day he ate, he died spiritually. ಆ ದಿನ ಯಾವ ದಿನ ತಿಂದಿದ್ದಾನೋ ಅದೇ ಕ್ಷಣದಲ್ಲಿ ಆತನ ಆತ್ಮೀಯವಾಗಿ ದೇವರಿಂದ ಬೇರು ಮಾಡಲ್ಪಟ್ಟನು. His body has to die, that took 930 years. ಆದರೆ ಆತನ ಶರೀರವು ಈ ಲೋಕವನ್ನು ಬಿಟ್ಟು ಸಾಯ್ದು ಮರಣ ಹೊಂದುವುದಕ್ಕೆ 930 ವರ್ಷಗಳ ಸಮಯ ಕಾಲವು ಹಿಡಿಕೊಂಡಿದೆ. His body did not die the day he ate fruit. ಆ ಒಂದು ಹಣ್ಣು ತಿಂದಿದ ಆ ಕ್ಷಣದಲ್ಲೇ ಆ ದಿನದಲ್ಲೇ ಆದಾಮನು ಶಾರೀರಿಕವಾಗಿ ಶರೀರವನ್ನು ಬಿಟ್ಟು ಸಾಯಲಿಲ್ಲ. Only spiritually died, but the body was remain 930 years. After 930 years he died. ಆತ್ಮವು ಸತ್ತೋಗಿದೆ. ಕಾರಣ ಏನಂದ್ರೆ ದೇವರಿಂದ ಬೇರು ಮಾಡಲ್ಪಟ್ಟಿರುವಂಥ ಸಾತಾನ ಸ್ವಭಾವ ಬಂದಿದ್ದ ಕಾರಣ. ಆದರೆ 930 ವರ್ಷಗಳು
ಆ ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಸಮಯ ತೆಗೆದುಕೊಂಡಿದೆ. You go and read Genesis 5th chapter 5th verse, it is there 930 after 30 years he died. ಆದಿಕಾಂಡ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೀನು ಓದುವಾಗ ನೀನು ತಿಳಿದುಕೊಳ್ಳುತ್ತಿ, ಈ ಒಂದು ಹಣ್ಣನ್ನು ತಿಂದಿದ ನಂತರ ಶಾರೀರಿಕವಾಗಿ ಆತನು 930 ವರ್ಷದ ಸಮಯದಲ್ಲಿ ಆತನ ಮರಣ When ಹೊಂದಿದ್ದಾನೆ. Adam sinned, ಆದಾಮನು ಪಾಪ ಮಾಡಿದಾಗ glory of God which is covered Adam and Eve as lifted up. ಆದಾಮನನ್ನು ಮತ್ತೆ ಹವ್ವಲನ್ನು ಮುಚ್ಚಿಸಿರುವಂತ ಆ ಒಂದು ದೇವರ ಮಹಿಮೆ ಮೇಲಕ್ಕೆ ಎತ್ತಲ್ಪಟ್ಟಿದೆ. Before their fall, ಅವರು ತಪ್ಪು ಮಾಡುವುದಕ್ಕೆ ಮುಂಚೆ, ದೇವರಿಗೆ ಅವಿಧೇಯತೆ ತೋರಿಸೋದಕ್ಕೆ ಮುಂಚೆ, glory of God was their clothing. ಅವರ ಒಂದು ಬಟ್ಟೆಗಳಾಗಿ ದೇವರ ಮಹಿಮೆನೇ ಅವರಿಗೆ ಮುಚ್ಚಿಸಲ್ಪಡ್ತಾ ಇತ್ತು. But when they sinned, the glory of God has taken out. ಆದರೆ ಯಾವಾಗ ಅವರು ದೇವರಿಗೆ ಅವಿಧೇಯತೆ ತೋರಿಸಿದಾರೋ ದೇವರು ಮುಚ್ಚಿರುವಂತಹ ದೇವರ ಮಹಿಮೆ ಮೇಲಕ್ಕೆ ಎತ್ತಲ್ಪಟ್ಟಿದೆ. The glory of God when lifted up, ದೇವರ ಮಹಿಮೆ ಮೇಲಕ್ಕೆ ಎತ್ತಲ್ಪಟ್ಟಿರುವಾಗ they begin to recognize they are naked. ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಗ್ರಹಿಸಿದ್ದಾರೆ, ಅಯ್ಯೋ ನಾವು ಬೆತ್ತಲೆ ಆಗಿದ್ದೀವಲ್ಲ ಅಂತ ಅವರ ಕಣ್ಣುಗಳು ತೆರೆಯಲ್ಪಟ್ಟಿದೆ. Genesis 3rd chapter 7th verse. Genesis 3rd chapter 7th verse. ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, Adam covered his nakedness with the leaves to ಆದಾಮನು please God. ದೇವರನ್ನು ಸಂತೋಷಪಡಿಸಬೇಕಂತ ತನ್ನ ಒಂದು ಬೆತ್ತಲೆಯನ್ನು ಕಾಣಿಸದೆ ಮುಚ್ಚಿಕೊಳ್ಳುವಂತೆ ಆ ಒಂದು ಎಲೆಗಳನ್ನು ತೆಗೆದುಕೊಂಡು ಆತನು ಮುಚ್ಚಿಕೊಂಡಿದ್ದಾನೆ. He took fig leaves and covered. ಅಂಜೂರದ ಎಲೆಗಳನ್ನು ತೆಗೆದುಕೊಂಡು ಒಂದು ವಸ್ತ್ರವಾಗಿ ಆತನು ಕವರ್ ಮಾಡಿಕೊಂಡಿದ್ದಾನೆ. Once in the beginning inauguration of the church inauguration. ಚರ್ಚ್ ಇನಾಗ್ರೇಷನ್ ಸಮಯದಲ್ಲಿ So sister told some skit they have to play. ಅವರು ಒಂದು ಸ್ಕಿಟ್, ಒಂದು ನಾಟಕ ಮಾಡಬೇಕಂತ ಹೇಳಿದ್ದಾರೆ. So some children they took a part of a cannibal dance. ಅಡವಿ ಮನುಷ್ಯರಾಗಿ ಡ್ಯಾನ್ಸ್ ಮಾಡಬೇಕಂತ ಅವರು ನಿರ್ಣಯಿಸಲ್ಪಟ್ಟಿರುವವರು ಏನ್ ಮಾಡಿದ್ದಾರೆ ಅಂದ್ರೆ, One of our Sunday school teacher. ಆ ಸಮಯದಲ್ಲಿರುವಂತ ಸಂಡೇ ಸ್ಕೂಲ್ ಟೀಚರ್ ಏನ್ ಮಾಡಿದ್ದಾರೆ ಅಂದ್ರೆ, So with the nakedness they covered ಏನು with the leaves. ಏನು ಮಕ್ಕಳಿಗೆ ಬಟ್ಟೆ ಇಲ್ಲಾರ್ದಂಗ ಎಲಿಕಲ್ಲು ಕಟ್ಟಿಬಿಟ್ಟಿದ್ದಾರೆ. Only leaves they covered. ಎಲಿಗಳನ್ನು ಕಟ್ಟಿದ್ದಾರೆ. They are practicing here. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ರೆಡಿ I ಆಗಿ. came here. ಸಭಾಪಾಲಕರು I saw ಬಂದಿದ್ದಾರೆ. that still nakedness seeing. ಸಭಾಪಾಲಕರು ನೋಡಿದ್ದಾರೆ, ಒಳಗೆ ಏನೋ ಹಾಕ್ಲಾರ್ದಂಗ ಹಂಗೆ I ಕಟ್ಟಿಬಿಟ್ಟಿದ್ದಾರೆ. told that let them wear cloth, some small skirt like that. ಸ್ಕರ್ಟ್ ಏನಾದ್ರೂ ಹಾಕೊಂಡು ಅದ್ರ ಮೇಲೆ ಕಟ್ ಅಂತ ಹೇಳಿದ್ದಾರೆ. Hallelujah. Hallelujah. The same way this Adam and Eve also with the leaves they wanted to cover nakedness, not able to cover. ಅದೇ ರೀತಿಯಲ್ಲಿ ಆದಾಮನ ಹವ್ವಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಏನು ಒಳಗೆ ಹಿಂಗ ಬಟ್ಟೆಗಳು ದೇವರ ಮಹಿಮೆ ಬಿಟ್ಟು ಹೋಗಿದೆ, ಅವರು ಬೆತ್ತಲೆಯನ್ನು ಮುಚ್ಚಿಕೊಳ್ಳುವುದಕ್ಕೆ ನಾಚಿಕೆಪಟ್ಟು ಆ ಒಂದು ಎಲೆಗಳನ್ನು ಹಾಕೊಂಡಿದ್ದಾರೆ. After seeing that I will easily understand how Adam and Eve was covered. ಆ ಒಂದು ವಿಷಯಗಳನ್ನು ನೋಡಿರುವಾಗ ಆ ದಿವಸಗಳಲ್ಲಿ ಮಕ್ಕಳಿಗೆ ಆಗಿರುವಂತಹ ನಾಟಕದಲ್ಲಿ ಸಭಾಪಾಲಕರು ಈಸಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. Hallelujah. Hallelujah. Listen carefully. ಚೆನ್ನಾಗಿ ಕೇಳ್ರಿ. Fig leaves not accepted by God. ಆ ಒಂದು ಅಂಜೂರದ ಎಲೆಗಳು ಬೆತ್ತಲೆಯನ್ನು ಮುಚ್ಚುವುದಕ್ಕೆ ಅದು ದೇವರಿಂದ ಸ್ವೀಕಾರ ಮಾಡಲ್ಪಟ್ಟಿರುವಂತ ವಿಷಯವಲ್ಲ. Genesis 3rd chapter 21st verse. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನ ಹೇಳುತ್ತದೆ, Adam gave skin coats to Adam and Eve. ಆದಾಮು ಹವ್ವಳಕ್ಕೆ ದೇವರು ಏನು ಮಾಡಿದಾನಂದ್ರೆ ಒಂದು ಚರ್ಮದ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. Hallelujah. He killed the animal and given that skin to cover their nakedness. ದೇವರು ಏನು ಮಾಡಿದಾನಂದ್ರೆ ಒಂದು ಪ್ರಾಣಿಯನ್ನು ಸಂಹರಿಸಿ ಅವರಿಗೆ ಆ ಪ್ರಾಣಿಯ ಚರ್ಮದಿಂದ ಬಟ್ಟೆಗಳನ್ನು ಕೊಟ್ಟಿದ್ದಾನೆ. That means ಅದರ ಅರ್ಥ words of man like leaves not accepted by God. ಮನುಷ್ಯರ ಒಂದು ಸ್ವಂತ ಕಾರ್ಯಗಳು ಕ್ರಿಯೆಗಳು ಎಲೆಗಳ ಹಾಗೆ ದೇವರ ಮುಂದೆ ಅದು ಸ್ವೀಕರಿಸಲ್ಪಡುವುದಿಲ್ಲ. So many people they are trying by their own works they want to justify, but it will not accept. ಬಹಳಷ್ಟು ಜನರು ತಮ್ಮ ಸ್ವಂತ ಒಂದು ವಿಷಯಗಳಿಂದ ದೇವರ ಮುಂದೆ ಏನೋ ನೀತಿವಂತರಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಕಾರ್ಯವಾಗುವುದಿಲ್ಲ. Hebrews 9 chapter 22nd verse says, ಹೆಬ್ರಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 22nd verse, 22ನೇ ವಚನ ಹೇಳುತ್ತದೆ, without shedding the blood there is no remission of sins. ಪಾಪದ ರಕ್ತವು ಸುರಿಸಲ್ಪಡದೆ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ. Remission means taken out. ಆ ಒಂದು ಪ್ರಾಯಶ್ಚಿತ್ತವೇನೆಂದ್ರೆ ಹೊರಗೆ ತೆಗೆದು ಸಂಪೂರ್ಣವಾಗಿ ತೆಗೆದು Without ಹಾಕುವುದು. shedding the blood our sins will not be taken out. ಆ ರಕ್ತವು ಸುರಿಸಲ್ಪಡದೆ ನಮ್ಮ ಪಾಪಗಳು ತೆಗೆದು ಹಾಕಲ್ಪಡುವುದಿಲ್ಲ. Here not written about forgiveness, here talk about remission of sins. ಇಲ್ಲಿ ಏನೋ
ರಕ್ತವು ಸುರಿಸಲ್ಪಡುವುದರಿಂದ ನಮಗೆ ಕ್ಷಮಾಪಣೆ ಸಿಗುತ್ತದೆ ಅಂತ ಹೇಳ್ತಾ ಇಲ್ಲ. ರಕ್ತವು ಸುರಿಸಲ್ಪಡುವುದರಿಂದ ಅದು ಪಾಪವೇ ತೆಗೆದು ಹಾಕಲ್ಪಡುತ್ತದೆ. What many believers says, Lord Jesus, you shed the blood, forgive me. ಬಹಳಷ್ಟು ಜನರು ವಿಶ್ವಾಸಗಳು ಏನಂತಾರಂದ್ರೆ, ಯೇಸುವೆ ನೀನು ರಕ್ತವನ್ನು ಸುರಿಸಿದೆ, ನನ್ನ ಕ್ಷಮಿಸಪ್ಪ. So if you ask forgiveness, you will be forgiven, no doubt. ನೀವು ಕ್ಷಮಿಸಂದಾಗ ಕ್ಷಮಿಸಲ್ಪಡ್ತೀಯ. Your sin not taken out, still there, again you go for sin. ನೀನು ನಿನ್ನ ಪಾಪವು ತೆಗೆದು ಹಾಕಲ್ಪಡುವುದಿಲ್ಲ, ಮತ್ತೆ ನೀನು ಪಾಪ ಮಾಡ್ತೀಯ, ಯಾಕಂದ್ರೆ ಆ ಪಾಪ ಒಳಗಿರ್ತದೆ. So what all the sin you did is forgiven, again you do the sin because sin nature is there, again you did sin, again you ask forgiveness, again that will be forgiven, again sin, again this is a routine life. ಬರೇ ಪಾಪ ಮಾಡಿದಾಗ ಎಲ್ಲ ನೀನು ಪಾಪ ತೆಗೆದು ಕ್ಷಮಿಸು ಅಂತ ಹೇಳ್ತೀಯ, ಆ ಪಾಪ ಹಂಗೆ ಇರುತ್ತದೆ, ಪಾಪದ ಸ್ವಭಾವ ಹೋಗುವುದಿಲ್ಲ, ಅದು ಮತ್ತೆ ಮತ್ತೆ ಪುನಃ ವಿಷಯಗಳು ಮಾಡ್ತಾ ಇರ್ತೀವಿ. That's what many believers doing wrong. What? Because they ask only forgiveness, not asking to take out. ಅದಕ್ಕಾಗಿ ಬಹಳಷ್ಟು ವಿಶ್ವಾಸಿಗಳು ಬರೇ ಕ್ಷಮಾಪಣೆ ಕೇಳ್ತಾರೆ, ಅದು ತೆಗೆದು ಹಾಕಪ್ಪ ಅಂತ ಕೇಳುವುದಿಲ್ಲ. They never knew that sin has taken out. ಪಾಪವು ಆ ಸ್ವಭಾವ ತೆಗೆದು ಹಾಕಲ್ಪಟ್ಟಿದೆ ಅಂತ ಅವರು ತಿಳಿದುಕೊಳ್ಳುವುದಿಲ್ಲ. If you don't have the knowledge, so you will have the same nature. ನಿನಗೆ ದೇವರ ವಾಕ್ಯದ ಜ್ಞಾನವು ತಿಳುವಳಿಕೆ ಇಲ್ಲ ಅಂದ್ರೆ ಅದೇ ಸ್ವಭಾವವೇ ಇರುತ್ತದೆ. So Bible says, without shedding the blood there is no remission of sins. ಸತ್ಯವೇದ ಹೇಳುತ್ತದೆ, ಪಾಪಕ್ಕೆ ಪರಿಹಾರ ಅಂದ್ರೆ ತೆಗೆದು ಹಾಕಲ್ಪಡುವುದು ರಕ್ತವು ಸುರಿಸಲ್ಪಡುವುದರಿಂದ ಮಾತ್ರವೇ ಎಂದು. So if Adam you want to come to God, first thing blood has to be shed. ಆದಾಮನು ಅವಳು ಮತ್ತೆ ದೇವರೊಂದಿಗೆ ಬರಬೇಕಂದ್ರೆ ಅವರಿಗೆ ಅವರ ಪರವಾಗಿ ರಕ್ತವು ಸುರಿಸಲ್ಪಡಬೇಕು. So when the blood is shed only the cloth will be provided. ಆ ರಕ್ತವು ಸುರಿಸಲ್ಪಟ್ಟಿದ್ದಾಗ ಮಾತ್ರನೇ ಬಟ್ಟೆಗಳು ಕೊಡಲ್ಪಡುತ್ತದೆ. God is only the one who can provide sin answer. ಅದಕ್ಕಾಗಿ ಈ ಪಾಪಕ್ಕೆ ಉತ್ತರವನ್ನು ಜವಾಬನ್ನು ಕೊಡುವುದಕ್ಕೆ ಪರಿಷ್ಕಾರನು ದೇವರು ಮಾತ್ರನೇ. In Old Testament Israel people offered blood sacrifice. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ರಕ್ತವನ್ನು ಅರ್ಪಿಸುತ್ತಾ ಇದ್ರು. Animals blood and bulls goats blood, they were sacrificing to cover their sin. ದನ ಪಶುಗಳನ್ನೆಲ್ಲ ಕೂಡ ಅವರು ಸಾಯಿಸಿ ರಕ್ತವನ್ನು ಸುರಿಸಿ ಅವರ ಪಾಪಗಳನ್ನು ಮುಚ್ಚಿಕೊಳ್ಳುತ್ತಾ ಇದ್ರು. ದೇವರ ಮುಂದೆ ಕಾಣಿಸದೆ. Sin is not taken out, only covering the blood of animals only cover their sin but not taken out. ಆ ಪಾಪವು ಅವರಿಂದ ತೆಗೆದು ಹಾಕಲ್ಪಡ್ತಾ ಇಲ್ಲ, ಪಾಪದ ಸ್ವಭಾವ ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಆದ್ರೆ ದೇವರ ಮುಂದೆ ಹೋಗುವಾಗ ಆ ಪಾಪ ಮುಚ್ಚಲ್ಪಡುವಂತೆ ಅವ್ರು ಮಾಡಿಕೊಳ್ತಾ ಇದ್ರು. John 14 chapter 6 verse says, ಯೋಹಾನ ಸುವಾರ್ತೆ 14ನೇ ವಚನ ಹೇಳುತ್ತದೆ, Jesus said, I am the way. ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವೆಂದು. No one come to the Father except by me. ನನ್ನಿಂದ ಬಿಟ್ಟು ಯಾರು ಕೂಡ ತಂದೆಯ ಬಳಿಯಲ್ಲಿ ಬರಲು ಆಗುವುದಿಲ್ಲ. Hallelujah. Hallelujah. Except Jesus Christ no man can go to heaven. ಯೇಸು ಕ್ರಿಸ್ತನನ್ನು ಬಿಟ್ಟು ಯಾರು ಕೂಡ ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. Jesus become the way for man to enter into the presence of God. ಯೇಸುವು ಮನುಷ್ಯನಿಗೆ ಮಾರ್ಗವಾಗಿದ್ದಾನೆ ದೇವರ ಸನ್ನಿಧಿಯಲ್ಲಿ ಪ್ರವೇಶಿಸುವುದಕ್ಕೆ. Blood of Jesus Christ satisfied God. ದೇವರ ಯೇಸು ಕ್ರಿಸ್ತನ ರಕ್ತವು ತಂದೆಯನ್ನು ಸಂತೃಪ್ತಿಪಡಿಸಿದೆ. So what sin Adam did and came into our lives, that sin has to be judged. ಆದಾಮನು ಮಾಡಿರುವಂತ ಅವಿಧೇಯತ ಪಾಪದಿಂದ ಮನುಷ್ಯರೆಲ್ಲರ ಮೇಲೆ ಬಂದಿರುವಂತ ಪಾಪವು ಆ ಸ್ವಭಾವವು ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತದೆ. Sin has to be judged. ಆ ಪಾಪಕ್ಕೆ ಬೇಕಾಗಿದ್ದ ನ್ಯಾಯ ತೀರ್ಪು ಹೊಂದಬೇಕು. ತೀರ್ಪು ಮಾಡಬೇಕು, ನ್ಯಾಯ ತೀರ್ಪು ಮಾಡಲ್ಪಡಬೇಕು. Hallelujah. Sin penalty has to be paid for. ಆ ಪಾಪ ಮಾಡಿರುವಂತ ಒಂದು ಪಾಪಕ್ಕೆ ಬಂದಿರುವಂತ ಸಂಬಳ, ಪಾಪದ ಜೀವನ ಶಿಕ್ಷೆಯನ್ನು ಕಟ್ಟಬೇಕಾಗುತ್ತದೆ. Hallelujah. Hallelujah. 2 Corinthians 5th chapter 21st verse. 2 ಕೊರಿಂಥಿ 5ನೇ ಅಧ್ಯಾಯ 21ನೇ ವಚನ ಹೇಳುತ್ತದೆ, God made Jesus as to be sin for us. ಯೇಸುವನ್ನೇ ದೇವರು ನಮಗಾಗಿ ಪಾಪವಾಗಿ ಮಾರ್ಪಡಿಸಿದನು. Hallelujah. Hallelujah. Jesus died in our place. ಯೇಸು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದಾರೆ. That's what here says. God made Jesus as to be sin for us. ಅದಕ್ಕಾಗಿ ದೇವರು ನಮಗಾಗಿ ಯೇಸುವನ್ನೇ ಪಾಪವಾಗಿ ಮಾಡಿಬಿಟ್ಟನು. Hallelujah. Hallelujah.
Not that Jesus shed the blood, through that blood we are forgiven. ಏನು ಯೇಸು ರಕ್ತ ಸುರಿಸಿದ ರಕ್ತದಿಂದ ನಾವು ಕ್ಷಮಿಸಲ್ಪಟ್ಟಿದ್ದಂತಲ್ಲ, He took our place. ಆತ ನಮ್ಮ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. We have to go to cross. ಆ ಪಾಪದ ಸ್ವಭಾವದಿಂದ ನಾವು ಸಿಲುಬೆಗೆ ಹಾಕಲ್ಪಡಬೇಕು. He took our sin in our place. He went to the cross. ಆತನು ನಮ್ಮ ಪಾಪವನ್ನು ಆತನ ಮೇಲೆ ಹಾಕಿಕೊಂಡು ಪಾಪಿಯಾಗಿ ಆತನು ಸಿಲುಬೆಗೆ ಹಾಕಲ್ಪಟ್ಟಿದ್ದನು. He is not sinner. Why should he go to the cross? ಆತನಲ್ಲಿ ಪಾಪವೇ ಇಲ್ಲ, ಪಾಪಿಯಲ್ಲ, ಯಾಕೆ ಆತನು ಸಿಲುಬೆಗೆ ಹೋಗಬೇಕು? If he is not a sinner, he cannot go to cross. ಆತನು ಒಂದು ವೇಳೆ ಪಾಪಿ ಆಗಲಿಲ್ಲ ಅಂದ್ರೆ, ಪಾಪವಾಗಲಿಲ್ಲ ಅಂದ್ರೆ ಆತನು ಸಿಲುಬೆಗೆ ಹೋಗುವುದಕ್ಕೆ ಆಗುವುದಿಲ್ಲ. He took our sin and he went to the cross. ಆತನು ನಮ್ಮ ಪಾಪವನ್ನು ತೆಗೆದುಕೊಂಡು ಸಿಲುಬೆಗೆ ಹೋದನು. Because he went to our place, he shed his blood in our place. ಆತನು ಸಿಲುಬೆಗೆ ಹೋಗಿ ಅಲ್ಲಿ ನಾವು ಸುರಿಸಬೇಕಾಗಿರುವಂತ ರಕ್ತವನ್ನು ನಮ್ಮ ಸ್ಥಾನದಲ್ಲಿ ಆತನು ಪಾಪಿಯಾಗಿ ಸುರಿಸಿದ್ದಾನೆ. What he shed the blood, that is our blood. ಆತನು ಸುರಿಸಿರುವಂತ ರಕ್ತವು ಯಾವುದಂದ್ರೆ ಪಾಪಿಯಾಗಿರುವಂತ ನಮ್ಮ ರಕ್ತವು. Hallelujah. Hallelujah. Jesus died in our place. ಯೇಸು ನಮ್ಮ ಸ್ಥಾನದಲ್ಲಿ ಸತ್ತನು. We died in Christ. ನಾವು ಕ್ರಿಸ್ತನ ಮನಸ್ಸಿನಲ್ಲಿ ಕ್ರಿಸ್ತನಲ್ಲಿದ್ದೇವೆ, ನಾವು ಮರಣ ಹೊಂದಿದ್ದೇವೆ. That's what Paul said, I crucified with Christ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಲ್ಪಟ್ಟಿದೆ. He knew that he was died in Christ. ಆತನಿಗೆ ಗೊತ್ತಾಯಿತು ಕ್ರಿಸ್ತನಲ್ಲಿ ಮರಣ ಹೊಂದಿದ್ದಾನೆ, ಆ ಶಿಕ್ಷೆ ನನ್ನ ಸ್ಥಾನವಂತೆ. What Jesus died, that is our death. ಯೇಸು ಮರಣ ಹೊಂದಿರುವಂತ ಆ ಮರಣವು ನಾವು ಹೊಂದಬೇಕಾಗಿದ್ದ ಮರಣವು. Hallelujah. Hallelujah. If Jesus would have not died our death, ಒಂದು ವೇಳೆ ಯೇಸುವು ನಾವು ಹೊಂದತಕ್ಕ ಮರಣವನ್ನು ಆತನು ಹೊಂದಲಿಲ್ಲ ಅಂದ್ರೆ we must go to hell ನಾವು after our ನರಕಕ್ಕೆ, death. ನಮ್ಮ ಒಂದು ಶಿಕ್ಷೆಗೆ, ಪಾಪದ ಸ್ವಭಾವಕ್ಕೆ ನಾವು ನರಕಕ್ಕೆ ಹೋಗಬೇಕು. Because he died in our place, ಆತನು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ ಕಾರಣ he went to hell. ಆತನು ನರಕಕ್ಕೆ ಹೋದನು. All demons took him to the hell. ಎಲ್ಲಾ ದೆವ್ವಗಳು ಆತನು ನರಕಕ್ಕೆ ತೆಗೆದುಕೊಂಡು ಹೋದವು. If anyone died without Christ, ಯಾರಾದರೂ ಕ್ರಿಸ್ತನು ಇಲ್ಲದೆ ಮರಣ ಹೊಂದಿದರೆ immediately after their death, demons will come and take that spirit into the hell. ಯೇಸು ಇಲ್ಲದೆ ಯಾರು ಜೀವನವಾದರೂ ಮರಣ ಹೊಂದಿದರೆ ತಕ್ಷಣವೇ ನಿಮ್ಮ ಶರೀರವನ್ನು ಬಿಟ್ಟದ ಕೂಡಲೇ ನಿಮ್ಮ ಆತ್ಮ ಮನುಷ್ಯನು ದೆವ್ವಗಳು ಬಂದು ನರಕಕ್ಕೆ ತೆಗೆದುಕೊಂಡು ಹೋಗುತ್ತವೆ. The same way, demons, all Satan took Jesus Christ's spirit into the hell. ಅದೇ ರೀತಿಯಲ್ಲಿ ಯೇಸು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದರಿಂದ, ಪಾಪಿಯಾಗಿದ್ದರಿಂದ ಯೇಸುವಿನ ಆತ್ಮವನ್ನು ಎಲ್ಲಾ ದೆವ್ವಗಳು ನರಕಕ್ಕೆ ತೆಗೆದುಕೊಂಡು ಹೋದವು. What unbeliever, when he go to hell, what all the suffering they were suffering, the same suffering Jesus suffered in the hell, because he went in our place. ಯೇಸು ಇಲ್ಲದೆ ಯಾವುದೇ ಮನುಷ್ಯನು ಸತ್ತೋದ್ರೆ ನರಕದಲ್ಲಿ ಏನೇನು ಶಿಕ್ಷೆಗಳಿರುತ್ತವೋ ಅವೆಲ್ಲ ಕೂಡ ಯೇಸು ನಮ್ಮ ಸ್ಥಾನದಲ್ಲಿ ಆತನು ಶಿಕ್ಷೆ ಹೊಂದಿದ್ದಾನೆ. Many religious people, what they preach, ಬಹಳಷ್ಟು ಬಾಲ ಮತದಲ್ಲಿರುವಂತ ಜನರು ಏನು ಬೋಧಿಸ್ತಾರಂದ್ರೆ, only on the cross Jesus suffered, but after death he went to paradise, heaven. ಅವ್ರು ಏನಂತಾರಂದ್ರೆ ಸಿಲುವೆ ಮೇಲೆ ಮಾತ್ರ ಆತನು ಕಷ್ಟಪಟ್ಟಿದ್ದಾನೆ, ಮರಣ ಹೊಂದಿದ ಕೂಡಲೇ ಆತನು ಪರದೈಸಕ್ಕೆ ಹೋಗಿದ್ದಾನೆ ಅಂತ ಯೋಚಿಸ್ತಾರೆ. No, he did not go to paradise, he went to hell. ಆತನು ಪರದೈಸಕ್ಕೆ ಹೋಗಲಿಲ್ಲ, ಮರಣ ಹೊಂದಿದ ನಂತರ ಆತನ ಆತ್ಮವು ನರಕಕ್ಕೆ ಹೋಗಿದೆ. If you don't study the scriptures, you will understand. ವಾಕ್ಯಗಳನ್ನು ನೀವು ಧ್ಯಾನ ಮಾಡಿ ಅಧ್ಯಯನ ಮಾಡುವಾಗ ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ? Because in Acts 2nd chapter it is written, Jesus' soul went to hell. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ, ಆತನ ಆತ್ಮವು ನರಕಕ್ಕೆ ಹೋಗಿದೆ. Hallelujah. Hallelujah. 2nd chapter 31st verse it is written. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 31ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Jesus died and went to hell. ಯೇಸು ಮರಣ ಹೊಂದಿ ನರಕಕ್ಕೆ ಹೋದನು. Hallelujah. Hallelujah. In our place he went to hell and took all our hell punishment. ನಮ್ಮ ಸ್ಥಾನದಲ್ಲಿ ಪಾಪಿಯಾಗಿ ಆತನು ಹೋಗಿ ನರಕದಲ್ಲಿ ಎಲ್ಲಾ ಶಿಕ್ಷೆಯನ್ನು ನಮ್ಮ ಸ್ಥಾನದಲ್ಲಿ ಆತನು ಅನುಭವಿಸಿದನು. Hell punishment is not enough. After died, after judgment they have to go to the lake of fire also. ಬರೇ ಒಬ್ಬ ಮನುಷ್ಯನು ಯೇಸು ಇಲ್ಲದೆ ಮರಣ ಹೊಂದಿದ್ರೆ ನರಕ ಶಿಕ್ಷೆ ಮಾತ್ರವಲ್ಲ, ಆದ ನಂತರ ತೀರ್ಪು ಕೂಡ ಇರುತ್ತದೆ. ಆ ಶಿಕ್ಷೆ ಆದ ನಂತರ ನರಕದಲ್ಲಿ Jesus Christ took a lake of fire punishment also. ಅಲ್ಲಿ ಏನು ಮಾಡಿದ ಅಂದ್ರೆ ಯೇಸು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಆ ಒಂದು ಬೆಂಕಿಯ ಪಾತಾಳದ ಬೆಂಕಿಯ ಶಿಕ್ಷೆಯನ್ನು ಕೂಡ ಆತನು ಅನುಭವಿಸಿದ್ದಾನೆ. Hallelujah. Hallelujah. He finished all our hell punishment and lake of fire punishment. ಆ ಒಂದು ನರಕ ಶಿಕ್ಷೆ ಮತ್ತೆ ಪಾತಾಳದಲ್ಲಿ ಅಲ್ಲಿ
ಬೆಂಕಿಯ ಒಂದು ಸುಡುವ ಬೆಂಕಿಯಲ್ಲಿ ಗಂಧಕದಲ್ಲಿರುವಂಥ ಆ ಒಂದು ಸುಡುವ ಶಿಕ್ಷೆಯನ್ನು ಎಲ್ಲ ಅನುಭವಿಸಿದನು. Hallelujah. So after finish it up, he became righteousness. ಆತನು ಎಲ್ಲ ಮಾಡಿ ಮುಗಿಸಿದ ನಂತರ ದೇವರ ನೀತಿಯಾಗಿ ನೀತಿವಂತನು ಆಗಿ ಮಾರ್ಪಡಿಸಲ್ಪಟ್ಟನು. Listen carefully. ಚೆನ್ನಾಗಿ ಕೇಳ್ರಿ. If somebody killed one person, ಯಾರಾದರೂ ಒಬ್ಬ ವ್ಯಕ್ತಿನಿ ಕೊಲೆ ಮಾಡಿದ್ರೆ, so according to our court judgment, 50 years he has to be in the jail. ಒಂದು ವೇಳೆ ಆತನ ನ್ಯಾಯ ತೀರ್ಪು ಈ ಲೋಕದ ಪ್ರಕಾರವಾಗಿ 50 ವರ್ಷ ಆತನು ಶಿಕ್ಷಿಸಲ್ಪಡಬೇಕು, ಸೆರೆಮನೆಯಲ್ಲಿ ಹಾಕಲ್ಪಡಬೇಕು ಅಂತ ಒಂದು ಕಾನೂನು ರೀತಿಯಲ್ಲಿ ಆತನು ಕಾರ್ಯ ಮಾಡುತ್ತಾನೆ. So 50 years, because he was murdered, he has to be 50 years in the jail. ಈ ಲೋಕ ಪ್ರಕಾರವಾಗಿ ಯಾರಾದರೂ ಇನ್ನೊಬ್ಬರನ್ನು ಕೊಲೆ ಮಾಡಿದ್ರೆ 50 ವರ್ಷ ಆ ವ್ಯಕ್ತಿ ಸೆರೆಮನೆಯಲ್ಲಿ ಇರಬೇಕು, ಶಿಕ್ಷೆ ಅನುಭವಿಸಬೇಕು. He has to be in the jail. ಆತನು ಅಪರಾಧಿ ಸೆರೆಮನೆಯಲ್ಲಿ ಇರಬೇಕು. After 50 years is not an accuser, he will come out. 50 ವರ್ಷ ಶಿಕ್ಷೆ ಮುಗಿಸಿದ ನಂತರ ಆ ವ್ಯಕ್ತಿ ಏನಾಗುತ್ತಾನೆ, ಸೆರೆಮನೆಯಿಂದ ಹೊರಗೆ ಬರುತ್ತಾನೆ. So if he come out also, no police can take again into the jail. ಒಂದು ವೇಳೆ ಆ ಸಮಯದಲ್ಲಿ 50 ವರ್ಷ ಆದಂತ ಹೊರಗೆ ಬಂದ್ರೆ ಕೂಡ ಯಾವ ಪೊಲೀಸ್ ಮತ್ತೆ ತೆಗೆದುಕೊಂಡು ಹೋಗೋದಿಲ್ಲ. Because he finished his punishment. ಆತನ ಶಿಕ್ಷೆನೆಲ್ಲ ಕೂಡ ಬೆಲೆ ಕಟ್ಟಿಬಿಟ್ಟಿದ್ದಾನೆ. As the same way Jesus Christ went hell in our place and took all our punishment. After that he was delivered. ಅದೇ ರೀತಿಯಲ್ಲಿ ಯೇಸುವು ಪಾಪಿಯಾಗಿ ನಮ್ಮ ಸ್ಥಾನದಲ್ಲಿ ನರಕ ಶಿಕ್ಷೆನೆಲ್ಲ ಅನುಭವಿಸಿದ ನಂತರ ಶಿಕ್ಷೆ ಎಲ್ಲ ಪೂರ್ತಿ ಆಗದ ಕೂಡಲೇ ಆತನು ಹೊರಗೆ ಅಂದ್ರೆ ನೀತಿವಂತನಾಗಿ ಮಾರ್ಪಡಿಸಲ್ಪಟ್ಟಿದನು. That is our righteousness. ಆತನು ನೀತಿಯಾಗಿದ್ದಾಗ ಅದು ನಮ್ಮ ನೀತಿ, ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. Hallelujah. Hallelujah. We paid all sin penalty through Jesus. ಯೇಸು ಕ್ರಿಸ್ತನಲ್ಲಿ ನಾವಿದ್ದುಕೊಂಡು ನಮ್ಮ ಒಂದು ನರಕ ಶಿಕ್ಷೆನೆಲ್ಲ ಕಟ್ಟಿಬಿಟ್ಟಿದ್ದೇವೆ. We become righteousness in Jesus. ಯೇಸುವಿನಲ್ಲಿ ಈಗ ನಾವು ನಂಬಿದ ಕಾರಣ ನಾವು ನೀತಿವಂತರಾಗಿದ್ದೇವೆ. When he become righteousness of God, ನಾವು ದೇವರ when Jesus Christ become righteousness of God in our place, ಯೇಸು ನೀತಿವಂತನಾಗಿ ನಮ್ಮ ಸ್ಥಾನದಲ್ಲಿ ಆಗಿದಾಗ he defeated Satan and demons of darkness in our place. ನಮ್ಮ ಸ್ಥಾನದಲ್ಲಿ ಸಾತಾನು ಅಂಧಕಾರ ಶಕ್ತಿಗಳನ್ನು ಸೋಲಿಸಿದ್ದಾನೆ. He took all demons under his feet. He trampled. ದೆವ್ವಗಳನ್ನು, ಸಾತಾನ ಅಂಧಕಾರ ಶಕ್ತಿಗಳನ್ನು ನೀತಿವಂತನಾಗಿ ಆತನು ಜಜ್ಜಿದ್ದಾನೆ, ಸಾಯಿಸಿದ್ದಾನೆ, ಸೋಲಿಸಿದ್ದಾನೆ. That means we defeated him. ಅದರ ಅರ್ಥ ಏನಂದ್ರೆ ನಾವು ಅಂಧಕಾರ ಶಕ್ತಿಗಳನ್ನು, ಸಾತಾನನ್ನು ಸೋಲಿಸಿದೆವೆಂದು. Hallelujah. Hallelujah. My beloved, what I am telling to you, ನಿಮಗೆ ಹೇಳುವಂತ ವಿಷಯ ಏನಂದ್ರೆ Jesus Christ went to hell. ಯೇಸು ಕ್ರಿಸ್ತನು ನರಕಕ್ಕೆ ಹೋದನು ನಮ್ಮ ಸ್ಥಾನದಲ್ಲಿ. After he become righteousness of God, ಆತನು ಶಿಕ್ಷೆ ಎಲ್ಲ ಮುಗಿಸಿ ದೇವರ ನೀತಿಯಾದ ಕೂಡಲೇ he went to the paradise. Paradise also one of the place in hell only. ಆತನು ಪರದೇಶಕ್ಕೆ ಹೋಗಿದ್ದಾನೆ. ಪರದೇಶ ಕೂಡ ನರಕದಲ್ಲಿರುವಂತ ಒಂದು ಭಾಗದ ಸ್ಥಳವು. According to what Jesus given parable in Luke 16 chapter, ಲೂಕ ಸುವಾರ್ತೆ 16ನೇ ಅಧ್ಯಾಯ ಒಂದು ಸಾಮ್ಯದಲ್ಲಿ ಯೇಸು ಹೇಳಿದಂತ ಸಾಮ್ಯದ ಪ್ರಕಾರವಾಗಿ, rich man went to hell and this Lazarus went to paradise. ಐಶ್ವರ್ಯವಂತನು ನರಕಕ್ಕೆ ಹೋದನು, ಆದರೆ ಈ ಲಾಜರು ಪರದೇಶಕ್ಕೆ ಹೋದನು. Rich man looking Lazarus, ಐಶ್ವರ್ಯವಂತನು ಲಾಜರನ್ನು ನೋಡ್ತಾ ಇದ್ದಾನೆ ಅಲ್ಲಿಂದ. that place is different, this place is different, but both are in hell only. ಈ ಎರಡು ಭಾಗಗಳು ನರಕದಲ್ಲೇ ಇರ್ತವೆ, ಆದರೆ ಐಶ್ವರ್ಯವಂತನಿರುವಂತ ನರಕದ ಕಷ್ಟಪಡುವಂತ ಜಾಗ ಬೇರೆ, ಅದೇ ರೀತಿಯಲ್ಲಿ ಲಾಜರು ಹೋಗಿರುವಂತ ಒಂದು ವಿಶ್ರಾಂತಿ ಸ್ಥಳವು ಪರದೇಶ ಬೇರೆ. So what this rich man went, that is a punishment place. ಐಶ್ವರ್ಯವಂತನು ಹೋಗಿರುವಂತಹ ಸ್ಥಳವೇನೆಂದ್ರೆ ನರಕದಲ್ಲಿ ಶಿಕ್ಷೆ ಮಾಡಲ್ಪಡುವಂತ ಸ್ಥಳ. Paradise in the hell, that is soul resting place, because Jesus did not come, all souls were captured. ಯೇಸು ಕ್ರಿಸ್ತನು ಇನ್ನೂ ಭೂಮಿ ಮೇಲೆ ಬಂದು ಆತನು ಕಾರ್ಯವನ್ನು ಮಾಡದೇ ಇದ್ದ ಕಾರಣ ಆ ಪರದೇಶ ಅಂದ್ರೆ ಏನಂದ್ರೆ ಎಲ್ಲ ಯಾರು ದೇವರು ನಂಬಿದ್ದಾರೋ ಅಂದ್ರೆ ಅವರೆಲ್ಲರೂ ಕೂಡ ಅವರ ಆತ್ಮಗಳು ವಿಶ್ರಾಂತಿ ತೆಗೆದುಕೊಳ್ಳುವಂತ ಸ್ಥಳ ಅದು. They are waiting to go to heaven. ಅವರು ಪರಲೋಕಕ್ಕೆ ಹೋಗಬೇಕಂತ ಎದುರು ನೋಡ್ತಾ ಇರುವಂತ. But I tell you, nobody could go to heaven without Jesus. ಆದ್ರೆ ಯಾರು ಕೂಡ ಅವರು ಎಷ್ಟು ಒಳ್ಳೆಯವರಾಗಿದ್ರೆ ಕೂಡ ಯೇಸು ಕ್ರಿಸ್ತನು ಇಲ್ಲದೆ ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. After Jesus Christ become righteousness of Christ, and he went to the paradise and he preached the gospel and delivered all those who are saved in the Old Testament. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು, ಯೆಹೋವಾ ದೇವರನ್ನು ನಂಬಿರುವಂತ ಎಲ್ಲರಿಗೆ ಕೂಡ ಯೇಸುವು ಆ ನರಕದಲ್ಲಿ ಸಾತಾನ ಅಂಧಕಾರ ಶಕ್ತಿಯನ್ನು ಜಜ್ಜಿಸಿ ಮತ್ತೆ ಅವರ ಹತ್ರ ಹೋಗಿ ಪರದೈಸಿನಲ್ಲಿ ಸುವಾರ್ತೆಯನ್ನು ಸಾರಿದ್ದಾನೆ ಎಲ್ಲರಿಗೆ. Hallelujah. Hallelujah.
He delivered. ಆತನು ಎಲ್ಲರನ್ನು ಕೂಡ ಬಿಡುಗಡೆ ಮಾಡಿದ್ದಾನೆ. After all Old Testament saints delivered, they appeared in Jerusalem, Bible says. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧರೆಲ್ಲ ಕೂಡ ದೇವರು ನಂಬಿರುವಂತವರೆಲ್ಲರೂ ಕೂಡ ಯೇಸುವನ್ನು ನಂಬಿ ಬಿಡುಗಡೆ ಹೊಂದಿದಾಗ ಪುನರುತ್ಥಾನ ಸಮಯದಲ್ಲಿ ಅವರು ಕೂಡ ಜೆರುಸಲೇಮ್ನಲ್ಲಿ ಕಾಣಿಸಿದ್ದಾರೆ ಅಂತ ನಾವು ನೋಡ್ತೇವೆ ವಾಕ್ಯದಲ್ಲಿ. They appeared in Jerusalem. ಯೆರೂಸಲೇಮ್ನಲ್ಲಿ ಅವರು ಕೂಡ ಕಾಣಿಸಲ್ಪಟ್ಟಿದ್ದಾರೆ. All these Old Testament people in the time of Jesus, right, all Jewish people saw that these saints. ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರೆಲ್ಲರೂ ಕೂಡ ಈ ಪರಿಶುದ್ಧರನ್ನು ಕೂಡ ಅವರು ನೋಡಿದ್ದಾರೆ. Hallelujah. Hallelujah. He delivered those captives and he was resurrected, Bible says. ಸೆರೆಮನೆಯಲ್ಲಿರುವಂತ ಅವರನ್ನು ಕೂಡ ಬಿಡಿಸಿ ಯೇಸುವು ಪುನರುತ್ಥಾನನಾಗಿದ್ದಾನೆ. Amen. Amen. After the sacrifice of Jesus, God said, I remember no more their sins. ಯೇಸು ಕ್ರಿಸ್ತನು ಮಾಡಿರುವಂತ ಬಲಿಯರ್ಪಣೆ ಮುಖಾಂತರ ದೇವರು ಹೇಳಿದ್ದೇನೆಂದ್ರೆ, ಇನ್ನು ಮುಂದೆ ನಾನು ಪಾಪವನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. That means he has taken out. There is no sin nature in us. ಅದರ ಅರ್ಥ ಏನಂದ್ರೆ ಪಾಪ ಸ್ವಭಾವವನ್ನು ತೆಗೆದು ಹಾಕಿದ್ದೇನೆ, ಈಗ ನಾನು ಅದನ್ನು ನೆನಪು ಮಾಡಿಕೊಳ್ಳುವುದಿಲ್ಲ ಮನುಷ್ಯನಲ್ಲಿರುವ. After sin taken out of you, ನಿನ್ನಿಂದ ಪಾಪದ ಸ್ವಭಾವ ತೆಗೆದು ಹಾಕಲ್ಪಟ್ಟಿದಾಗ what you have to learn, you must walk in righteousness. You have to learn to walk in righteousness. ನೀನು ಏನು ಅಧ್ಯಯನ ಮಾಡಬೇಕಂದ್ರೆ ನೀನು ದೇವರ ನೀತಿವಂತನಾಗಿ ನಡೆಯುವುದು ಪ್ರಾರಂಭಿಸಬೇಕು. Hallelujah. Hallelujah. Don't walk as a sinner, walk as a righteousness. ಯೇಸುವನ್ನು ನಂಬಿದ ನೀನು ಈಗ ಪಾಪಿಯ ಜೀವನ ಜೀವಿಸಬೇಡ, ಆದರೆ ಯೇಸುವಿನ ನೀತಿಯಿಂದ ನೀವು ಜೀವಿಸಬೇಕು. But what believer is doing today? ಆದರೆ ವಿಶ್ವಾಸಿ ಏನು ಮಾಡ್ತಾ ಇದ್ದಾನೆ ಈ ದಿವಸಗಳಲ್ಲಿ? Every time when you go to the presence of God, Lord, I am a sinner. ಯೇಸು ಕ್ರಿಸ್ತ ದೇವರ ಸನ್ನಿಧಿಯಲ್ಲಿ ಹೋಗಿದಾಗೆಲ್ಲ ಕೂಡ ಅಪ್ಪ ನಾನು ಪಾಪಿ ಅಂತಾರೆ. Please forgive me, Lord. ದಯವಿಟ್ಟು ಕ್ಷಮಿಸಪ್ಪ. How many times has to forgive? ಎಷ್ಟು ಸಮಯ ಆತನು ಕ್ಷಮಿಸಬೇಕು? What God thinks about you? ದೇವರು ನಿನ್ನ ಕುರಿತು ಆತನ ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಇವನಿಗೆ ಸ್ವಲ್ಪ ಮೆಂಟಲ್ ಔಟ್ ಆಗಿದೆ, ಇವನಿಗೇನೋ ಮೈಂಡ್ ಔಟ್ ಆಗಿದೆ. Every time he is asking forgive me. ಯಾವಾಗಲೂ ನನ್ನ ಕ್ಷಮಿಸಂತಾನಲ್ಲ. I have taken out the sin. ಆ ಒಂದು ಪಾಪವನ್ನೇ ತೆಗೆದು ಬಿಟ್ಟಿದೆ. But he is telling I am a sinner. ಯಾವಾಗಲೂ ಇವನು ನಾನು ಪಾಪಿ ಅಂತ ಹೇಳ್ತಾನ ಅಂತಾನೆ ಯೋಚನೆ ಮಾಡ್ತಾನೆ. Bible says no more he remember sins. ಸತ್ಯವೇದ ಹೇಳುತ್ತದೆ, ಯೇಸುವನ್ನ ನೀತಿಯನ್ನು ನೀನು ಸ್ವೀಕರಿಸಿಕೊಂಡ್ರೆ ಆತನು ಎಂದಿಗೂ ಕೂಡ ನಿನ್ನ ಪಾಪವನ್ನು ನೆನಪೇ ಮಾಡಿಕೊಳ್ಳುವುದಿಲ್ಲ. We must walk in righteousness. ನಾವು ಆತನ ನೀತಿಯಲ್ಲಿ ನಡೆಯಬೇಕು. When sin nature taken out, God's nature given to us. ಸಾತಾನನ ಪಾಪವು ತೆಗೆದು ಹಾಕಲ್ಪಟ್ಟಿದ್ರೆ ದೇವರ ಸ್ವಭಾವ ನಮಗೆ ಕೊಡಲ್ಪಟ್ಟಿದೆ. That means old man taken out, new man created. ಅದರ ಅರ್ಥ ಏನಂದ್ರೆ ಹಳೆ ಮನುಷ್ಯನ ತೆಗೆದು ಹಾಕಲ್ಪಟ್ಟು ಹೊಸ ಮನುಷ್ಯನು ಹೊಸ ಮನುಷ್ಯನಾಗಿ ಮಾರ್ಪಡಿಸಿದ್ದಾನೆ. You confess that Jesus Christ is Lord of my life, his life enter in you, taken out the old man and created new man. ಯಾವ ಕ್ಷಣದಲ್ಲಿ ಯೇಸುವೇ ನನ್ನ ಒಡೆಯನು ಅಂತ ನೀನು ಹೇಳಿದೆಯೋ ಆ ಕ್ಷಣದಲ್ಲಿ ಆತನ ಜೀವವು ನಿನ್ನಲ್ಲಿ ಪ್ರವೇಶಿಸಿ ಒಳಗಿರುವಂತ ಹಳೆ ಮನುಷ್ಯನನ್ನು ತೆಗೆದುಹಾಕಿ ಹೊಸ ಮನುಷ್ಯನನ್ನು ಸೃಷ್ಟಿ ಮಾಡಿದಾನೆ. ಹಳೆ ಮನುಷ್ಯನನ್ನು ತೆಗೆದುಹಾಕಿ ಹೊಸ ಮನುಷ್ಯನನ್ನು ಸೃಷ್ಟಿ ಮಾಡಿದಾನೆ. ಹಳೆ ಮನುಷ್ಯನನ್ನು ತೆಗೆದುಹಾಕಿ ಹೊಸ ಮನುಷ್ಯನನ್ನು ಉಂಟು ಮಾಡಿದಾನೆ. That is only the life of Jesus will do when you receive the lordship of Jesus Christ. ಅದೇ ಹೊಸ ಮನುಷ್ಯನಲ್ಲಿ ಇರುವಂತ ಜೀವವು ದೇವರ ಜೀವವು ಅದು ಯೇಸು ಕ್ರಿಸ್ತನ ಒಡೆತನದಲ್ಲಿ ಬಂದಿದಾಗ ನಿನಗಾಗಿದೆ. Hallelujah. Hallelujah. You become a new creation. Your spirit man become a new creation. ನಿನ್ನ ನಿಜವಾದ ಆತ್ಮ ಮನುಷ್ಯನು ನೂತನ ಸೃಷ್ಟಿಯಾಗಿದ್ದಾನೆ. That man is not a sinner. ಆ ನೂತನ ಸೃಷ್ಟಿ ಆಗಿರುವಂತ ಆ ಮನುಷ್ಯನು ಹೊಸ ಮನುಷ್ಯನು ಪಾಪಿ ಅಲ್ಲ. Old sinner has taken out. ಹಳೆ ಮನುಷ್ಯನು ತೆಗೆದು ಹಾಕಲ್ಪಟ್ಟಿದ್ದಾನೆ. I am not a old man. ಸಭಾಪಾಲಕರು ಹಳೆ ಮನುಷ್ಯರಲ್ಲ. That old man sinner Samuel has taken out. ಪಾಪಿಯಾಗಿರುವಂತ ಸ್ಯಾಮ್ಯಲ್ ಒಂದು ಆ ಮನುಷ್ಯನು ತೆಗೆದು ಹಾಕಲ್ಪಟ್ಟಿದ್ದಾನೆ. I am newly created. ಈಗ ಸಭಾಪಾಲಕರು ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ. Because I confessed Jesus Christ is the Lord of my life. ಯಾಕಂದ್ರೆ ಯೇಸುವೇ ತನ್ನ ಜೀವನಕ್ಕೆ ಒಡೆಯನಂತ ಅರಿಕೆ ಮಾಡಿದ ಕಾರಣ His life entered in me, taken out that old Samuel, sinner Samuel, and created new man in Christ Jesus. ಹಳೆ ಯೇಸು ಕ್ರಿಸ್ತನ ಒಡೆತನಲ್ಲಿ ಬಾಯಿ ಅರಿಕೆದಿಂದ ಹೃದಯದಿಂದ ವಿಶ್ವಸಿಸಿ ಆತನ ಒಡೆತನವನ್ನು ಸ್ವೀಕರಿಸುವಂತ ಅದೇ ಕ್ಷಣದಲ್ಲಿ ದೇವರ ಜೀವವು ಸಭಾಪಾಲಕರಲ್ಲಿ ಪ್ರವೇಶಿಸಿ ಹಳೆ ಸ್ಯಾಮ್ಯಲ್ ತೆಗೆದುಬಿಟ್ಟು ಹೊಸ ಸ್ಯಾಮ್ಯಲ್ ಆಗಿ ಮಾರ್ಪಡಿಸಿದ್ದಾನೆ. That's what everything changed. ಅದಕ್ಕಾಗಿ ಎಲ್ಲವೂ ಕೂಡ
ಬದಲಾಯಿಸಲ್ಪಟ್ಟಿದೆ. I was so surprised when I become new man. ಹೊಸ ಮನುಷ್ಯನಾಗಿದ್ದಾಗ ಬಹಳಷ್ಟು ಆಶ್ಚರ್ಯಪಟ್ಟಿದ್ದಾನೆ, ಇದು ಏನು ಒಳಗ ಕಾರ್ಯವೆಂದು. I'm feeling that I become a new man. ಸಭಾಪಾಲಕರು ಅನ್ಕೊಂಡಿದ್ದಾರೆ, ಏನೋ ನಾನು ಅನಿಸ್ಕೊಂತಾ ಇದ್ದೀನಿ ಅನ್ಕೊಂಡಿದ್ದಾರೆ. I know that all these bad habits went away. ಅವರು ಗ್ರಹಿಸಿದ್ದಾರೆ ಎಲ್ಲ ಕೆಟ್ಟ ವಿಷಯಗಳು ಬಿಟ್ಟು ಹೋಗಿದೆಂದು. So when I came to know the scriptures, then I understood everything what happened unto me. ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಬರುತ್ತಾ ಇರುವಾಗ ಅರ್ಥ ಮಾಡಿಕೊಂಡಿದ್ದಾನೆ ಪ್ರಾರಂಭದಲ್ಲಿ ಏನು ಆಗಿದೆ ಎಂದು. I am new creation. ನಾನು ಹೊಸ ಸೃಷ್ಟಿ ಆಗಿದೆ. Hallelujah. Hallelujah. New creation means ಹೊಸ ಸೃಷ್ಟಿ ಅಂದ್ರೆ new man. God created new man. So I have God's nature in that new man. ಹೊಸ ಮನುಷ್ಯನಂದ್ರೆ ದೇವರಿಂದ ಹುಟ್ಟಿಸಲ್ಪಟ್ಟಿರುವಂತ ದೇವರ ಸ್ವಭಾವದಿಂದ ಇರುವಂತ No sin nature. ಅಲ್ಲಿ ಪಾಪ ಸ್ವಭಾವ ಇಲ್ಲ. Sin nature man has taken out. ಆ ಪಾಪ ಸ್ವಭಾವ ಇರುವಂತ ಹಳೆ ಮನುಷ್ಯನ ತೆಗೆದು ಹಾಕಲ್ಪಟ್ಟಿದ್ದಾನೆ. Hallelujah. Hallelujah. Are you with me what I am saying? ಹೇಳುವುದು ಕೇಳ್ತಾ ಇದ್ದೀರಾ? I am a righteous man. ಈಗ ನಾನು ನೀತಿವಂತನು. The blood of Jesus Christ open up the way for us to go into holy of holy place. ಯೇಸು ಕ್ರಿಸ್ತನು ಒಂದು ಮಾರ್ಗವಾಗಿ ನಮ್ಮನ್ನು ಅತಿ ಪರಿಶುದ್ಧ ಸ್ಥಳಕ್ಕೆ ತೆಗೆದುಕೊಂಡು ಹೋದನು. In the cross he told that it is finished. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದೆ ಅಂದ್ರೆ ಇದು ಮುಗಿದಿದೆ ಅಂತ ಹೇಳಿದಾನೆ, ಸಮಾಪ್ತವಾಯಿತು ಅಂತ ಹೇಳಿದ್ದಾರೆ. When he said that word, ಆ ಮಾತನ್ನು ಹೇಳಿದಾಗ ಸಮಾಪ್ತವಾಯಿತು ಅಂದ್ರೆ ಅರ್ಥೇನೆಂದ್ರೆ the veil was torn into two. ಆ ತೆರೆ ಆ ಒಂದು ಪರಿಶುದ್ಧ ಸ್ಥಳದ ಅತಿ ಪರಿಶುದ್ಧ ಸ್ಥಳದಲ್ಲಿರುವಂತಹ ಆ ಒಂದು ತೆರೆ ಎರಡು ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. That means, ಅದರ ಅರ್ಥ, see, this is a holy of holy place. ಇದು ಅತಿ ಪರಿಶುದ್ಧ ಸ್ಥಳ. This is a holy place. ಇದು ಪರಿಶುದ್ಧ ಸ್ಥಳ ಅನ್ಕೊಳ್ರಿ. outer court. ಅದು ಎಲ್ಲ ಹೊರಗಿರುವಂತ ಆವರಣ ಅಂತ ಯೋಚನೆ ಮಾಡ್ರಿ. Here we put one curtain. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ತೆರೆ ಕಟ್ಟಿಬಿಡ್ತಾ ಇದ್ರು ಅತಿ ಪರಿಶುದ್ಧ ಸ್ಥಳಕ್ಕೆ, ಪರಿಶುದ್ಧಕ್ಕೆ. Only priest will come here. Because this is a holy court. ಈ ಪರಿಶುದ್ಧ ಸ್ಥಳಕ್ಕೆ ಬರೇ ಯಾಜಕರು ಮಾತ್ರ ಬರ್ತಾ ಇದ್ರು. So all who are sitting in the outer court, ಈಗ ಸಾಮಾನ್ಯ ಜನರೆಲ್ಲರೂ ಕೂಡ ಯಹೂದ್ಯರೆಲ್ಲರೂ ಕೂಡ ಹೊರಗೆ ಕೂತ್ಕೊಳ್ತಾ ಇದ್ರು. they cannot come to the holy place. ಆ ಪರಿಶುದ್ಧ ಸ್ಥಳಕ್ಕೆ ಕೂಡ ಅವರು ಬರುವುದಿಲ್ಲ. Because only priest will come. ಯಾಕಂದ್ರೆ ಯಾಜಕರು ಮಾತ್ರ ಅಲ್ಲಿ ಬರ್ತಾರೆ. Yearly once this high priest took the blood of goats and bulls and he will enter into the holy of holy place and sacrifice on the altar. ಆದರೆ ವರ್ಷಕ್ಕೊಂದು ಸತಿ ಪರಿಶುದ್ಧರ ಯಾಜಕರಲ್ಲಿ ಮಹಾಯಾಜಕನ ಒಬ್ಬರು ಲೀಡರ್ ಇರ್ತಾನೆ. ಆತನು ಮಾತ್ರ ಪಶು ಪ್ರಾಣಿಗಳ ಒಂದು ರಕ್ತವನ್ನು ತೆಗೆದುಕೊಂಡು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುತ್ತಾನೆ, ಆ ತೆರೆದಿಂದ ತೆರೆದು. But this veil will be like that only. ಆದ್ರೆ ಆ ಒಂದು ತೆರೆ ಹಂಗೇ ಇರುತ್ತದೆ, ಈತನ ಒಳಗೆ ಇರ್ತಾನೆ. Outer court people cannot see, they cannot enter into the holy of holy place. ಆ ಪರಿಶುದ್ಧ ಸ್ಥಳದಲ್ಲಿರುವವರಾಗಲಿ ಆ ಹೊರಗಿನ ಆವರಣದಲ್ಲಿರುವವರಾಗಲಿ ಈ ಒಂದು ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸಿರುವಂತ ಯಾಜಕರನ್ನು ನೋಡುವುದಿಲ್ಲ, ದೇವರ ಸನ್ನಿಧಿಯನ್ನು ನೋಡುವುದಿಲ್ಲ. Because all are sinners. ಯಾಕಂದ್ರೆ ಎಲ್ಲರೂ ಪಾಪಿಗಳು. They have sin nature. ಎಲ್ಲರಿಗೆ ಪಾಪ ಸ್ವಭಾವ ಇತ್ತು. Their sins are covered only when they give sacrifice, bull and goat sacrifice. ಅವರ ಪಾಪಗಳು ಯಾವಾಗ ಮುಚ್ಚಲ್ಪಡ್ತಾ ಇತ್ತಂದ್ರೆ ಒಂದು ಕುರಿಗಳನ್ನು ದನ ಪಶುಗಳನ್ನು ಅವರು ಬಲಿ ಅರ್ಪಣೆ ಕೊಟ್ಟಿದ್ದಾಗ ಮಾತ್ರ ಪಾಪಗಳು ಮುಚ್ಚಲ್ಪಡ್ತಾ ಇತ್ತು. ಸ್ವಭಾವ ಹಂಗೆ ಇತ್ತು. For 1 year it is covered. ಆ ಒಂದು ಸಮಯ ಏನಂದ್ರೆ ಒಂದು ವರ್ಷಕ್ಕೆ ಅವರ ಪಾಪಗಳು ಮುಚ್ಚಲ್ಪಡ್ತಾ ಇತ್ತು. Again next year they have to sacrifice. ಆದ್ರೆ ಮತ್ತೆ ಒಂದೊಂದು ವರ್ಷಕ್ಕೆ ಬಂದು ಅವರು ಅವರ ಪಾಪಗಳಕ್ಕಾಗಿ ಬೆಲೆ ರಕ್ತ ಸುರಿಸಬೇಕಾಗಿತ್ತು. But when Jesus Christ sacrificed once for all, ಆದ್ರೆ ಯೇಸು ಒಂದೇ ಸತಿ ಎಲ್ಲರಕ್ಕಾಗಿ ಆ ಒಂದು ಬಲಿ ಅರ್ಪಣೆ ಕೊಟ್ಟಿದಾಗ he said finished. ಆತನು ಹೇಳಿದೇನೆಂದ್ರೆ ಆಯಿತು, ಸಮಾಪ್ತವಾಗಿದೆ. The screen went off. ಈ ಪರಿಶುದ್ಧ ಸ್ಥಳವನ್ನು ಮುಚ್ಚಿಸಿರುವಂತ ಆ ತೆರೆ ತೆರೆಯಲ್ಪಟ್ಟಿದೆ. ಅತಿ ಪರಿಶುದ್ಧ ಸ್ಥಳವನ್ನು ಮುಚ್ಚಿರುವಂತ ತೆರೆ. When Jesus Christ said it is finished, that veil was torn into two. ಯಾವಾಗ ಯೇಸು ಸ್ವಾಮಿ ಇದು ಸಮಾಪ್ತವಾಯಿತಂದು ಕೂಡಲೇ ತೆರೆ ತೆರೆಯಲ್ಪಟ್ಟಿದೆ. Hallelujah. That means a holy place was naked to everyone. ಆ ಒಂದು ಅತಿ ಪರಿಶುದ್ಧ ಸ್ಥಳವು ಎಲ್ಲರಿಗೆ ಕೂಡ ಕಾಣಿಸುವಂತೆ Everybody can enter the holy of holy place. ಆಗ ಯಾರಾದರೂ ಕೂಡ ಇಷ್ಟ ಬಂದಿದ್ದವರೆಲ್ಲರೂ ಕೂಡ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸಬಹುದು. Anybody can enter into the presence of God. ಯಾರೇ ಆಗಲಿ ದೇವರ ಸನ್ನಿಧಿಯಲ್ಲಿ ಒಳಗೆ ಪ್ರವೇಶಿಸಬಹುದು. Amen. So that is only what Jesus did on the cross. ಅದೇ ಯೇಸು ಶಿಲುಬೆ ಮೇಲೆ ಮಾಡಿರುವಂತ ವಿಷಯವು. Now we enter with boldness as a God's children. ಈಗ ನಾವು ದೇವರ ಮಕ್ಕಳಾಗಿ ಧೈರ್ಯವಾಗಿ ತನ್ನ ಸನ್ನಿಧಿಯಲ್ಲಿ ಪ್ರವೇಶಿಸುತ್ತೇವೆ. The blood of Jesus Christ provided relationship with God. ಯೇಸು ಕ್ರಿಸ್ತನು ಸುರಿಸಿರುವಂತ ರಕ್ತವು
ದೇವರೊಂದಿಗೆ ಸಂಬಂಧವನ್ನು ಸಹವಾಸವನ್ನು ಬೆಳೆಸಿದೆ. On the cross, Jesus said, "It is finished." So that separation is finished. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಮಾಪ್ತವಾಯಿತು ಅಂತ ಹೇಳಿರುವಾಗ ಆ ಒಂದು ವಿಷಯವು ದೇವರೊಂದಿಗೆ ಬೇರು ಮಾಡಲ್ಪಟ್ಟಿರುವಂತ ವಿಷಯವು ಸಮಾಪ್ತವಾಯಿತು. Hallelujah. ಹಲ್ಲೆಲೂಯಾ. That separation finished. ದೇವರೊಂದಿಗೆ ಈಗ ಬೇರು ಮಾಡಿ ಇರುವಂತ ಜೀವನ ಬೇರೆ ಆಗಲ್ಪಟ್ಟಿದೆ, ಸಮಾಪ್ತವಾಗಿದೆ. Now we become one with God. ಈಗ ನಾವು ದೇವರೊಂದಿಗೆ ಒಂದಾಗುತ್ತೇವೆ. We are not separated like Adam. ಆದಾಮನ ಹಾಗೆ ನಾವು ಬೇರು ಮಾಡಲ್ಪಡುವವರಲ್ಲ. We are not separated. ಪಾಪಿಗಳ ಹಾಗೆ ನಾವು ದೇವರೊಂದಿಗೆ ಬೇರಾಗಿ ಜೀವಿಸುವವರಲ್ಲ. In Christ we become righteousness of God. ಕ್ರಿಸ್ತನೊಂದಿಗೆ ನಾವು ದೇವರ ನೀತಿಯಾಗಿ ದೇವರೊಂದಿಗೆ ಒಂದಾಗಿದ್ದೇವೆ. Now we become one with God. ದೇವರೊಂದಿಗೆ ನಾವು ಬೇರು ಮಾಡಲ್ಪಟ್ಟಿರುವಂತ ವಿಷಯವು ಸಮಾಪ್ತವಾಗಿ ದೇವರೊಂದಿಗೆ ನಾವು ಈಗ ಒಂದಾಗಿದ್ದೇವೆ. No more separation. ಈಗ ಇನ್ನು ಮುಂದೆ ದೇವರನ್ನು ಬಿಟ್ಟು ಬೇರೆ ಆಗಿರುವಂತ ಜೀವನ ಇಲ್ಲ. No more separation from God. ದೇವರೊಂದಿಗೆ ಈಗ ಬೇರು ಮಾಡಲ್ಪಟ್ಟಿರುವಂತ ಜೀವನ ಇಲ್ಲ. No person, no devil, no Satan can separate us from God. ದೇವರಿಂದ ನಮ್ಮನ್ನು ಯಾವುದೇ ದೆವ್ವವು ಸಾತಾನು ಬೇರು ಮಾಡಲು ಆಗುವುದಿಲ್ಲ. Hallelujah. 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 How can we fear? ಹೇಗೆ ನಾವು ಭಯಪಡುತ್ತೇವೆ? That relationship built. ದೇವರೊಂದಿಗೆ ಆ ಒಂದು ಸಂಬಂಧವು ನಮಗೂ ತಂದೆಯ ಸಂಬಂಧವು ಬೆಳೆಸಲ್ಪಟ್ಟಿರುವಾಗ Jesus Christ protect us ಯೇಸು ಕ್ರಿಸ್ತನ from the destruction of the devil. ಆ ದೆವ್ವವು ಕೊಡುವಂತ ನಾಶನದಿಂದ ಆ ದೇವರ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಕಾಪಾಡುತ್ತದೆ. Jesus said in John 10 chapter 10th verse, ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಿದ್ದಾರೆ, thief will come to steal, to kill and destroy. ಸಾತಾನು ಕಳ್ಳನು ಬಂದು ಕದ್ದುಕೊಳ್ಳುವುದಕ್ಕೆ, ಹತ್ಯೆ ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರ್ತಾನೆ. Stealing means it's stealing the relationship with God. ಆ ಒಂದು ಕಳ್ಳತನ ಮಾಡುವುದಂದ್ರೆ ದೇವರೊಂದಿಗೆ ಇರುವಂತ ಸಹವಾಸವನ್ನು ಕದ್ದುಕೊಳ್ಳಲು ಬರುತ್ತಾನೆ. Kill means he will kill our bodies with the sickness, various kinds of diseases and sickness. ಸಾಯಿಸುವುದಕ್ಕೆ, ಹತ್ಯೆ ಮಾಡುವುದಕ್ಕಂದ್ರೆ ಅನಾರೋಗ್ಯಗಳಿಂದ ಶರೀರವನ್ನು ಮುಟ್ಟು ಹತ್ಯೆ ಮಾಡುವಂತೆ ಬರ್ತಾನೆ. And destroy means after people died, that spirit will be destroyed in hell. ನಾಶ ಮಾಡುವುದಂದ್ರೆ ಮನುಷ್ಯನನ್ನು ಯೇಸುವನ್ನು ತಿಳಿದುಕೊಳ್ಳದೆ ಸಾಯಿಸಿ ಆ ಆತ್ಮನು ನರಕದಲ್ಲಿ ಸಾಯಿಸುವಂತೆ, ನಾಶಪಡಿಸುವಂತೆ ಬರ್ತಾನೆ. The blood of Jesus Christ protect us from the destruction of the devil. ಆದರೆ ಸಾತಾನನ ಒಂದು ನಾಶದಿಂದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಭದ್ರಪಡಿಸಿದೆ. Hallelujah. Hallelujah. I tell you, because of the blood of Jesus Christ, no sickness touch you. ಯೇಸು ಕ್ರಿಸ್ತನ ರಕ್ತದಿಂದ ಯಾವ ಅನಾರೋಗ್ಯವು ನಿಮ್ಮನ್ನು ಮುಟ್ಟುವುದಿಲ್ಲ. Amen. Amen. Hallelujah. Hallelujah. Just don't listen, say something. ನೀನು ಸುಮ್ಮನೆ ಕೇಳುವುದು ಮಾತ್ರ ಅಲ್ಲ, ಪ್ರತಿಕ್ರಿಯೆ ತೋರಿಸಿ When I'm saying no sickness will touch your body, you have to say amen. ನೀನು ಯಾವುದೇ ರೋಗವು ನಿಮ್ಮನ್ನು ಮುಟ್ಟುವುದಿಲ್ಲ ಅಂದಾಗ ನೀನು ಆಮೆನ್ ಅಂತ ಹೇಳ್ರಿ. ನೀವು ಸುಮ್ಮನೆ ಇದ್ದು ಬಿಟ್ರೆ ಅಂದ್ರೆ ನಿಮ್ಮನ್ನು ಮುಟ್ತಾನ ಅವನು. ಸುಮ್ಮನೆ ಇದ್ರೆ ಮುಟ್ತಾನೆ ಬಂದು. You must be alert. ನಾವು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. Hallelujah. Hallelujah. Blood of Jesus protects you from accident. ಎಲ್ಲ ಒಂದು ಅಪಘಾತಗಳಿಂದ ಯೇಸು ಸ್ವಾಮಿ ರಕ್ತವು ನಿಮ್ಮನ್ನು ಕಾಪಾಡುತ್ತದೆ. ಆಮೆನ್. Hallelujah. Hallelujah. That's what no believer can go to accidents. ಅದಕ್ಕಾಗಿ ಯಾವುದೇ ವಿಶ್ವಾಸಿಗಳು ಆ ಒಂದು ಅಪಘಾತಗೊಳಗೆ ಹೋಗಬಾರದು. We are covered with the blood of Jesus ಯೇಸು ಕ್ರಿಸ್ತನ ರಕ್ತದಿಂದ ನಾವು ಮುಚ್ಚಲ್ಪಟ್ಟಿದ್ದೇವೆ. Hallelujah. Hallelujah. Because of the blood of Jesus Christ we call Father, Abba, Father. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಧೈರ್ಯವಾಗಿ ದೇವರನ್ನು ತಂದೆ, ಅಪ್ಪ ಅಂತ ಕರೆಯುತ್ತೇವೆ. Because of the blood of Jesus Christ we become one family. God's family. ಯೇಸು ಕ್ರಿಸ್ತನ ರಕ್ತದಿಂದ ನಾವೆಲ್ಲರೂ ಒಂದು ಕುಟುಂಬವು, ದೇವರ ಕುಟುಂಬವಾಗಿದ್ದೇವೆ. Because of the blood of Jesus Christ we become the sons of God. ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಾವು ದೇವರ ಕುಮಾರರಾಗಿದ್ದೇವೆ. Hallelujah. Hallelujah. The Bible says Revelation 12th chapter 11th verse, ಪ್ರಕಟಣ 12ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, we defeated the devil through the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಸಾತಾನನ್ನು, ದೆವ್ವಗಳನ್ನು ನಾವು ಸೋಲಿಸಿದ್ದೇವೆ. Amen. Amen. Through the blood of Jesus Christ God made us kings and rulers. ಯೇಸು ಕ್ರಿಸ್ತನ ಸುರಿಸಿರುವಂತ ರಕ್ತದಿಂದ ನಮ್ಮನ್ನು ದೇವರು ಹೆಂಗ ಎನಿಸಿದಾನಂದ್ರೆ ಆತನು ನಮ್ಮನ್ನು ರಾಜರಾಗಿ, ಯಾಜಕರಾಗಿ ಮಾರ್ಪಡಿಸಿದನು. Through the blood of Jesus Christ Jesus planted the church in this earth. ಯೇಸು ಕ್ರಿಸ್ತನ ಸುರಿಸುವಂತ ರಕ್ತದಿಂದ ದೇವರು ಇಲ್ಲಿ ಸಭೆಯನ್ನು ನಿರ್ಮಿಸಿದ್ದಾನೆ.
to declare the victory of Jesus. ಸಭೆ ಯಾಕಂದ್ರೆ ಯೇಸು ಕ್ರಿಸ್ತನ ಜಯವನ್ನು ಘೋಷಿಸುವುದಕ್ಕೆ, ಪ್ರಕಟಿಸುವುದಕ್ಕೆ. Amen. ಆಮೆನ್. This church is planted by the blood of Jesus. ಈ ಒಂದು ಸಭೆ ಯೇಸು ಕ್ರಿಸ್ತನ ರಕ್ತದಿಂದ ಅದು ನಿರ್ಮಿಸಲ್ಪಟ್ಟಿದೆ. No government could stand against the church. ಯಾವುದೇ ಒಂದು ಸರ್ಕಾರದ ಪ್ರಭುತ್ವಗಳು ಈ ಒಂದು ಸಭೆಗೆ ವಿರುದ್ಧವಾಗಿ ನಿಂತಲು ಆಗುವುದಿಲ್ಲ. No politician can stand. ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರುದ್ಧವಾಗಿ No ನಿಂತುಕೊಳ್ಳಲು authorities ಆಗುವುದಿಲ್ಲ. can stand. ಯಾವುದೇ ಅಧಿಕಾರಿಗಳು ನಿಂತುಕೊಳ್ಳಲು ಆಗುವುದಿಲ್ಲ. Church planted by the blood of ಯಾಕಂದ್ರೆ Jesus. ಸಭೆ ಯೇಸು ಕ್ರಿಸ್ತನ ರಕ್ತದಿಂದ ನಿರ್ಮಿಸಲ್ಪಟ್ಟಿದೆ. Hallelujah. ಹಾಲೆಲೂಯಾ. No power of the enemy could stand. ಯಾವುದೇ ವೈರಿಯ ಶಕ್ತಿಗಳು ಸಭೆ ಮುಂದೆ ನಿಂತುಕೊಳ್ಳಲು ಆಗುವುದಿಲ್ಲ. If anyone wanted to stand, they will be destroyed. ಯಾರಾದರೂ ವಿರುದ್ಧವಾಗಿ ನಿಂತುಕೊಳ್ಳಬೇಕಂದ್ರೆ ಅವರು ನಾಶವಾಗುತ್ತಾರೆ. Hallelujah. ಹಾಲೆಲೂಯಾ. If anybody fall on us, ಯಾರಾದರೂ ನಮ್ಮ ಮೇಲೆ ಬೀಳಬೇಕಂತ ನೋಡಿದ್ರೆ they will be smashed, Bible says. ಸತ್ಯವೇದ ಹೇಳ್ತದೆ ಅವರು ನಾಶವಾಗುತ್ತಾರೆ. Hallelujah. ಹಾಲೆಲೂಯಾ. Are you with me what I'm saying? ಹೇಳುವುದು ಕೇಳ್ತಾ ಇದ್ದೀರಾ? If we fall on them, they will be smashed. If they fall on us also, they smash. ನಾವು ಅವ್ರ ಮೇಲೆ ಬಿದ್ದಿದ್ರೆ ಅವ್ರು ಚೂರ್ ಆಗ್ಬಿಡ್ತಾರೆ, ಅವ್ರು ನಮ್ಮ ಮೇಲೆ ಬಿದ್ದಿದ್ರೆ ಅವ್ರು ನಾಶವಾಗುತ್ತಾರೆ. Are you with me what I'm saying? ಹೇಳುವುದು ಕೇಳ್ತಾ ಇದ್ದೀರಾ? We are born in the blood of Jesus. ಯೇಸು ಕ್ರಿಸ್ತನಿಂದ ನಾವು ದೇವರಿಗೆ ಹುಟ್ಟಿದ್ದೇವೆ. We are born with the life of Jesus. ಯೇಸು ಕ್ರಿಸ್ತನ ಜೀವದಿಂದ ನಾವು ದೇವರಿಗೆ ಹುಟ್ಟಿದ್ದೇವೆ. We received his life. ಆತನ ಜೀವವನ್ನು ನಾವು ಹೊಂದಿಕೊಂಡಿದ್ದೇವೆ. Why Jesus Christ died on the cross? ಯಾಕೆ ಯೇಸು ಸಿಲುವೆ ಮೇಲೆ ಮರಣ ಹೊಂದಿದ್ದಾರೆ? To give his life to us. ಆತನ ಜೀವವನ್ನು ನಮಗೆ ಕೊಡುವುದಕ್ಕಾಗಿ. Now we received that life. ಈಗ ಆತನ ಜೀವವನ್ನು ನಾವು ಹೊಂದಿಕೊಂಡಿದ್ದೇವೆ. We have Jesus life. ನಮಗೆ ಯೇಸುವಿನ ಜೀವವಿದೆ. Nobody can touch us in this earth. ಈ ಭೂಮಿ ಮೇಲೆ ಯಾರು ನಮ್ಮನ್ನು ಮುಟ್ಟಲು ಆಗುವುದಿಲ್ಲ. Once we received the life of Jesus, ಒಂದು ಸತಿ ನಾವು ಯೇಸುವಿನ ಜೀವನ ಹೊಂದಿಕೊಂಡಿದ ನಂತರ I tell you, we are not having human life. ನಮಗೂ ಮನುಷ್ಯನ ಸಾಧಾರಣ ಜೀವವಿಲ್ಲ. We have Jesus life. ನಮಗೂ ಯೇಸುವಿನ ಜೀವವಿದೆ. ಈಗ If you have this consciousness, ಇದು ಯಾವಾಗಲೂ ನೀನು ಎಚ್ಚರಿಕೆ ಉಳ್ಳವನಾಗಿದ್ದರೆ I tell you, no sickness can touch you. ಯಾವುದೇ ಅನಾರೋಗ್ಯವು ನಮ್ಮನ್ನು ಮುಟ್ಟಲು ಆಗುವುದಿಲ್ಲ. No enemy can touch you. ಯಾವ ಅನಾರೋಗ್ಯವು ಮುಟ್ಟಲು ಆಗುವುದಿಲ್ಲ. I tell you, you are so protected and preserved. ನೀನು ಬಹಳಷ್ಟು ಭದ್ರಪಡಿಸಲ್ಪಟ್ಟಿದೀಯಾ, ಜಾಗೃತಿಯಾಗಿರುತ್ತೀಯಾ. Only we must have the revelation knowledge. That's ನಮಗೂ all. ಪ್ರಕಟಣೆ ವಾಕ್ಯವಿರಬೇಕು, ಎಚ್ಚರಿಕೆ If you ಉಳ್ಳವರಾಗಿ don't have revelation, you will suffer. ಒಂದು ವೇಳೆ ಪ್ರಕಟಣೆ ಇಲ್ಲದೆ ಕಷ್ಟಪಡ್ತೀಯೇ. We need the revelation. We must taught the word. ನಾವು ದೇವರ ವಾಕ್ಯವನ್ನು ಪ್ರಕಟಣೆ ಕೊಟ್ಟಿರುವಾಗ ಅದನ್ನು ಮಾತನಾಡ್ತಾ ಇರಬೇಕು ಯಾವಾಗಲೂ. We must taught by the word. ದೇವರ ವಾಕ್ಯದಿಂದ ಬೋಧಿಸಲ್ಪಡಬೇಕು. We must come to God's understanding. ದೇವರನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ಥಾನಕ್ಕೆ ಬರಬೇಕು. Hallelujah. ಹಾಲೆಲೂಯಾ. We have the life of Christ. ನಮಗೂ ಕ್ರಿಸ್ತನ ಜೀವವಿದೆ. We live with a Christ life. ಕ್ರಿಸ್ತನ ಜೀವದಲ್ಲಿ ನಾವು ಜೀವಿಸುತ್ತೇವೆ. We must have consciousness. ನಮಗೂ ಯಾವಾಗಲೂ ಒಂದು ಎಚ್ಚರಿಕೆ ಇರಬೇಕಿದು. In that life, ಆ ಕ್ರಿಸ್ತನ ಜೀವದಲ್ಲಿ no failure, ಏನು ಸೋಲೆ ಇರುವುದಿಲ್ಲ, no sickness, ಅನಾರೋಗ್ಯವಿರುವುದಿಲ್ಲ, no poverty, ಯಾವ ಬಡತನವಿರುವುದಿಲ್ಲ, no sin nature, ಪಾಪದ ಸ್ವಭಾವವಿಲ್ಲ, no hatredness. ದ್ವೇಷವಿಲ್ಲ. Hallelujah. ಹಲ್ಲೆಲೂಯಾ. In that life, ಆ ಜೀವದಲ್ಲಿ God's qualities, ದೇವರ ಗುಣಲಕ್ಷಣಗಳಿರ್ತವೆ. God's patience. ದೇವರ ಒಂದು ಸಹನವಿದೆ. Amen. ಆಮೆನ್. You are like God on ನೀನು this earth. ಭೂಮಿ ಮೇಲೆ ದೇವರ ಹಾಗೆ ಇರುತ್ತೀಯಾ. God created you through the blood of Jesus Christ. God's like. You are created as God like. ದೇವರು ನಿನ್ನನ್ನು ಯೇಸು ಕ್ರಿಸ್ತನ ರಕ್ತದಿಂದ ದೇವರ ಹಾಗೆ ಉಂಟು ಮಾಡಿದ್ದಾನೆ. If demons see you, ದೆವ್ವಗಳು ನಿನ್ನನ್ನು ನೋಡುವಾಗ you are looking God like. ದೇವರ ಹಾಗೆ ನೀನು ಕಾಣಿಸ್ತೀಯೇ. You are looking as a Christ like. ಕ್ರಿಸ್ತನ ಹಾಗೆ ನೀನು ಕಾಣಿಸ್ತೀಯೇ. Amen. ಆಮೆನ್. Hallelujah. ಹಲ್ಲೆಲೂಯಾ. You too also look yourself as a Christ. ನೀನು ಕೂಡ ಕ್ರಿಸ್ತನ ಹಾಗೆ ನಿನ್ನನ್ನು You ನೋಡಿಕೊಳ್ಳಬೇಕು. too also speak yourself like Christ. ನೀನು ಕೂಡ ಕ್ರಿಸ್ತನ ಹಾಗೆ ಮಾತನಾಡಬೇಕು. You too also live like Christ. ಕ್ರಿಸ್ತನ ಹಾಗೆ ನೀನು ಕೂಡ ಜೀವಿಸಬೇಕು. Because you are Christ. ಯಾಕಂದ್ರೆ ನೀನೇ ಕ್ರಿಸ್ತನಾಗಿದೀಯಾ You ಭೂಮಿ ಮೇಲೆ. are born with Christ. ಕ್ರಿಸ್ತನಿಂದ ನೀನು ಹುಟ್ಟಿದೀಯಾ. With the life of Christ you are living. ಕ್ರಿಸ್ತನ ಜೀವದಿಂದ ನೀನು ಜೀವಿಸ್ತಾ ಇದೀಯಾ. You are not separated from his life. ಆತನ ಜೀವದಿಂದ ಬೇರು ಆಗಿಲ್ಲ ನೀನು. You are
not separated from His Spirit. ಆತನ ಆತ್ಮದಿಂದ ನೀನು ಬೇರಲ್ಲ. We are not separated from His words. ನಾವು ಆತನ ಮಾತುಗಳಿಂದ ಬೇರಲ್ಲ. We are not separated. ನಾವು ಬೇರೆ ಅಲ್ಲ. We have to speak His words. ಆತನ ಮಾತುಗಳನ್ನು ನಾವು ಮಾತನಾಡಬೇಕು. Because we are born of His word. ಯಾಕಂದ್ರೆ ನಾವು ಆತನ ವಾಕ್ಯದಿಂದ ಹುಟ್ಟಿದ್ದೇವೆ. Hallelujah. Hallelujah. Are you ready to live like Christ? ಕ್ರಿಸ್ತನ ಹಾಗೆ ಜೀವಿಸುವುದಕ್ಕೆ ನೀನು ಇಷ್ಟಪಡ್ತಾ ಸಂಸಿದ್ಧವಾಗಿದೆಯಾ? Yes. Are you ready to live with Christ's nature? ಕ್ರಿಸ್ತನ ಸ್ವಭಾವದಿಂದ ನೀನು ಜೀವಿಸಲು ಇಷ್ಟಪಡ್ತೀಯಾ? Yes. Amen. Amen. Are you ready to live and speak like Christ? ಕ್ರಿಸ್ತನ ಹಾಗೆ ಜೀವಿಸಿ ಮಾತನಾಡಲು ಇಷ್ಟಪಡ್ತೀಯಾ? Yes. Amen. Amen. Live in victory. ಹೌದು, ಜಯದಲ್ಲಿ ಜೀವಿಸು. Don't accept defeat. ಸೋಲನ್ನು ನೀನು ಸ್ವೀಕರಿಸಬೇಡ. Don't cry. ಅಳಬೇಡ. Hallelujah. Hallelujah. Don't ask. ಕೇಳಬೇಡ. Don't ask God. ದೇವರನ್ನು ಇದು ಮಾಡಪ್ಪ ಅಂತ ಕೇಳಬೇಡ. He has given everything. ಎಲ್ಲವನ್ನು ಕೊಟ್ಟಿದ್ದಾನೆ. Just know it and take it. ನೀನು ತಿಳಿದುಕೊಂಡು ಸ್ವೀಕರಿಸು. Amen. Everything He has given. What all you want He has given. ಎಲ್ಲ ನಿನಗೆ ಬೇಕಾಗಿದೆ, ಎಲ್ಲ ಅಗತ್ಯಗಳು ಕೊಡಲ್ಪಟ್ಟಿದೆ. Only you must know what He has given. ಆತನು ಏನು ಕೊಟ್ಟಿದ್ದಾನೋ ನೀನು ತಿಳಿದುಕೊಳ್ಳಬೇಕು. That's what we must understand. Inheritance of Christ. ಅದಕ್ಕಾಗಿ ಕ್ರಿಸ್ತನ ಒಂದು ಸ್ವಾಸ್ಥ್ಯವನ್ನು ನಾವು ಗ್ರಹಿಸಬೇಕು. If you don't understand inheritance, you cannot enjoy. ಕ್ರಿಸ್ತನಲ್ಲಿರುವಂಥ ಸ್ವಾಸ್ಥ್ಯವು ನಿನಗೆ ಕೊಡಲ್ಪಟ್ಟಿರುವಂಥ ಸ್ವಾಸ್ಥ್ಯವನ್ನು ನೀನು ತಿಳಿದುಕೊಳ್ಳದೆ ಗ್ರಹಿಸದೇ ಇದ್ರೆ ಅದರಲ್ಲಿ ಆನಂದಿಸಲು ಆಗುವುದಿಲ್ಲ. We have a much inheritance. ನಮಗೆ ಬಹಳಷ್ಟು ಕ್ರಿಸ್ತನಲ್ಲಿ ಸ್ವಾಸ್ಥ್ಯವಿದೆ, ಸಂಪತ್ತಿದೆ. In Old Testament, Israel people entered into the promised land. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಆ ಒಂದು ವಾಗ್ದಾನ ಭೂಮಿಯಲ್ಲಿ ಪ್ರವೇಶಿಸಿದ್ದಾರೆ. We are spiritually the inheritance we entered. ನಾವು ಕ್ರಿಸ್ತನಲ್ಲಿ ಆತ್ಮೀಯವಾಗಿ ಎಲ್ಲ ಸ್ವಾಸ್ಥ್ಯದಲ್ಲಿ ನಾವು ಪ್ರವೇಶಿಸಿದ್ದೇವೆ. Our inheritance is Christ. ನಮ್ಮ ಸ್ವಾಸ್ಥ್ಯವೇ ಕ್ರಿಸ್ತನು. Hallelujah. Hallelujah. What all the things belong to Christ, it is ours. ಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟದ್ದು ಎಲ್ಲವೂ ನಮ್ಮವೇ. Old Testament believers, the children of Israel, their inheritance is the promised land. ಹಳೆಯ ಒಡಂಬಡಿಕೆಯಲ್ಲಿ ಅವರ ಸ್ವಾಸ್ಥ್ಯವು ಆ ಒಂದು ವಾಗ್ದಾನ ಮಾಡಲ್ಪಟ್ಟಿರುವಂಥ ಸ್ಥಳವು. Our inheritance is Christ. ಆದರೆ ನಮ್ಮ ಸ್ವಾಸ್ಥ್ಯವೇನೆಂದರೆ ಕ್ರಿಸ್ತನೇ ನಮ್ಮ ಸ್ವಾಸ್ಥ್ಯವು. Hallelujah. Hallelujah. That means what all things belong to Jesus, it is ours. ಯೇಸುವಿಗೆ ಏನೇನು ಕೊಡಲ್ಪಟ್ಟಿದ್ದು ಅವೆಲ್ಲ ನಮ್ಮದೇ. Amen. Amen. Live like a Christ. ಕ್ರಿಸ್ತನ ಹಾಗೆ ನೀನು ಜೀವಿಸು. Don't cry. ಅಳಬೇಡ. Don't fear. ಭಯಪಡಬೇಡ. Rebuke every opposition. ಏನಾದರೂ ವಿರುದ್ಧದ ಬಂದರೆ ನೀನು ಬಾಯಿ ತೆರೆದು ಗದರಿಸು. Amen. No power can stand against you. ನಿನಗೆ ವಿರುದ್ಧವಾಗಿ ಯಾವ ಒಂದು ವೈರಿ ನಿಲ್ಲಲು I tell you, you are special to God. ದೇವರಿಗೆ ನೀನು ಪ್ರತ್ಯೇಕ ಮಾಡಲ್ಪಟ್ಟಿರುವಂತ ಮನುಷ್ಯನು, ವ್ಯಕ್ತಿ. Because you need in this hour. ಈ ಕೊನೆಯ ದಿವಸಗಳಲ್ಲಿ ದೇವರಿಗೆ ನೀನು ಬೇಕು. The ministry what has given you is not ordinary ministry. ದೇವರು ನಿನಗೂ ಕೊಟ್ಟಿರುವಂತ ಭೂಮಿ ಮೇಲೆ ಪರಿಚರ್ಯ ಮಾಡಲು ಕಳಿಸಿರುವಂತಹ ಪರಿಚರ್ಯ ನಿಂದು ಕಡಿಮೆ ಅಲ್ಲ. If you don't understand the ministry what has given to you, ದೇವರು ನಿನಗೆ ಕೊಟ್ಟಿರುವಂತಹ ಪರಿಚರ್ಯವು ನೀನು ತಿಳಿದುಕೊಳ್ಳದೇ ಇದ್ರೆ you cannot do it. ಏನು ಮಾಡಲು ಆಗುವುದಿಲ್ಲ. First we must understand. ನಾವು ಫಸ್ಟ್ ಅರ್ಥ ಮಾಡಿಕೊಳ್ಳಬೇಕು. Hallelujah. Hallelujah. Tell to somebody you are special. ನೀನು ಇತರರಿಗೆ ಹೇಳು, ನೀನು ಸ್ಪೆಷಲ್. ನೀನು You ಸ್ಪೆಷಲ್. are special. ನೀನು ಪ್ರತ್ಯೇಕ ಮಾಡಲ್ಪಟ್ಟಿರುವಂತ Tell ವ್ಯಕ್ತಿ. to somebody I am special. ಐ ಆಮ್ ಸ್ಪೆಷಲ್. Amen. ಐ ಆಮ್ ಸ್ಪೆಷಲ್. Tell to somebody that I have inheritance of Christ. ಐ ಹ್ಯಾವ್ ಯೇಸು ಕ್ರಿಸ್ತನ ಸ್ವಾಸ್ಥ್ಯವು ನನ್ನಲ್ಲಿದೆ. Not promised land. ಏನೋ ವಾಗ್ದಾನ ಭೂಮಿ ಅಲ್ಲ. I have inheritance of Christ. ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತಹ ಸ್ವಾಸ್ಥ್ಯವೆಲ್ಲ ಏನೇನಿದೋ ಅದೆಲ್ಲ ನಂದೇ. What all Christ had, that is mine. ಕ್ರಿಸ್ತನಿಗೆ ಏನೇನು ಕೊಡಲ್ಪಟ್ಟಿದ್ದೋ ಅದೆಲ್ಲ ನನ್ನದೇ. Amen. ಆಮೆನ್. ನಿನಗೆ ಏನೇನು ಗೊತ್ತಿಲ್ಲ ಅಂದ್ರೆ ಯೇಸು ಕ್ರಿಸ್ತನಿಗೆ ಏನೇನು ಇದೆಯೋ ಹೋಗಿ ವಾಕ್ಯಗಳನ್ನು ಓದು. ಯೇಸು ಕ್ರಿಸ್ತನಲ್ಲಿ ನಿನಗೆ ಏನೇನು ಕೊಡಲ್ಪಟ್ಟಿಲ್ಲ ಅನ್ನೋ ಗೊತ್ತಿಲ್ಲ ಅಂದ್ರೆ ವಾಕ್ಯವನ್ನು ಓದು. Hallelujah. And tell that this is mine. ಅವಾಗ ವಾಕ್ಯವನ್ನು ಓದ್ತಾ ಇದು ನನ್ನದು ಅಂತ ಹೇಳ್ಕೊ. You claim it, this is mine. ಇದು ನನ್ನದು ಅಂತ ನೀನು. I walk in it. ನಾನು ಇದರಲ್ಲಿ ನಡೆಯುತ್ತೇನೆ. I receive it by faith. ನಾನು ವಿಶ್ವಾಸದಿಂದ ಇದರಲ್ಲಿ ನಡೆಯುತ್ತೇನೆ, ಸ್ವೀಕರಿಸುತ್ತೇನೆ. That manifest. ಅದು ಪ್ರತ್ಯಕ್ಷವಾಗುತ್ತದೆ. You walk in his victory. ನೀನು ಆತನ ಜಯದಲ್ಲಿ ನಡೆಯುತ್ತೀಯಾ? You will be glorious man on this earth. ಭೂಮಿ ಮೇಲೆ ನೀನು ಮಹಿಮೆ ಉಳ್ಳ ಮನುಷ್ಯನಾಗಿ ಜೀವಿಸ್ತೀಯಾ? You are not ordinary. ನೀನು ಸಾಧಾರಣ ವ್ಯಕ್ತಿ ಅಲ್ಲ.
You are special. ನೀನು ಪ್ರತ್ಯೇಕವಾದನು. God is speaking to you again and again. You are special. ದೇವರು ಮತ್ತೆ ಮತ್ತೆ ನಿನ್ನ ಸಂಗಡ ಮಾತನಾಡುವುದು, You ನೀನು are not ಪ್ರತ್ಯೇಕಿಸಲ್ಪಟ್ಟಿದೆ. you are not ordinary. ನೀನು ಸಾಧಾರಣ ವ್ಯಕ್ತಿ Let ಅಲ್ಲ. these words be soaked in your spirit. ನಿನ್ನ ಆತ್ಮದಲ್ಲಿ ಇದು ಅದು ಒಳಗೆ ಹೋಗಿ Don't ಪ್ರವೇಶಿಸಲಿ. accept defeat. ಸೋತನ್ನು ನೀನು ಸ್ವೀಕರಿಸಬೇಡ. Don't accept failure. ಸೋಲನ್ನು ಸ್ವೀಕರಿಸಬೇಡ. Don't accept anything that belongs to Satan. ಸಾತಾನಿಗೆ ಸಂಬಂಧಿಸಲ್ಪಟ್ಟದ್ದು ಯಾವುದೇ ವಿಷಯ ನೀನು ಸ್ವೀಕರಿಸಬೇಡ. Say, if anything happened to this world, say that I am separated from this world. If anything happened to this world, ಏನಾದರೂ ಈ ಲೋಕಕ್ಕೆ ಆಗಿದ್ರೆ say that I am separated from this world. ನೀನು ಯಾವಾಗಲೂ ಹೇಳಬೇಕು, ಲೋಕದಲ್ಲಿ ಏನಾದರೂ ವಿಷಯಗಳಾಗುತ್ತಾ ಇದ್ರೆ ನಾನು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿರುವಂತ ವ್ಯಕ್ತಿ ಅಂತ ಹೇಳಬೇಕು. I am special. ನೀನು ಪ್ರತ್ಯೇಕಿಸಲ್ಪಟ್ಟಿದ್ಯಾ. Hallelujah. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.